ನಮಸ್ಕಾರ ರವಿ ಸರ್, ಆರಾಮ? ಓ, ನಮಸ್ತೆ ನಮಸ್ತೆ ಗಂಗಾಧರ್, ಹೇಗಿದ್ರಿ? ನಾನ್ ಚೆನ್ನಾಗಿದ್ದೀನಿ, ಓ, ನೀವು? ಆರಾಮಾಗಿದ್ದೀನಿ. ಮತ್ತೆ ಏನು ಇವತ್ತಿನ ವಿಷಯ? ಈಗ ಮೊನ್ನೆ ಯಾರೋ ಎಸ್ ವಿ ಹಿರೇಮಠರು ಯಾರೋ ಶೇರ್ ಮಾಡಿದ್ರಲ್ಲ ಇದನ್ನ, ಕಲಬುರ್ಗಿ ಸರ್ ನಾವು ವೀರಶೈವರು ದ್ವೈತಿಗಳು, ಲಿಂಗಾಯತರು ಅದ್ವೈತಿಗಳು ಅಂತ ಹೇಳಿದ್ರಲ್ಲ. ನಾ ಅವ್ರು ಅದು ಎಲ್ಲಿಂದ ನೋಡಿದ್ರು ಅಂತ ನನಗೆ ಒಂದು ಡೌಟ್ ಇದೆ. ಓ, ಅದು ನಿಮಗೇನು ಆ ಅಂದ್ರೆ? ವಿಡಿಯೋ ಬಿಡ್ರಿ. ಅದು ಈ ಸಾಕಷ್ಟು ಈ ಅದೇನು ಬಸವ ತಾಲಿಬಾನಿಗಳು ಅಂತ ಬ್ರ್ಯಾಂಡ್ ಆಗ್ಬಿಟ್ಟಿದಾರಲ್ಲ, ಅವರು ಆ ವಿಡಿಯೋನ ಸಾಕಷ್ಟು ಸಲ ಹಂಚಿದ್ದಾರೆ. ಅಲ್ಲಿ ಅವರು ಕಲಬುರ್ಗಿ ಅವರು ಏನ್ ಹೇಳ್ತಾರೆ, ನೀವ್ ಹೇಳ್ತಾರೆ ವಿಡಿಯೋ ಮೋಸ್ಟ್ಲಿ ಅವ್ರು ಯಾರ ವೀರಶೈವ ಅಂತಾರೆ. ಅವಾಗ ವೀರಶೈವ ಅನ್ಬೇಡ್ರಿ, ಲಿಂಗಾಯತನ್ರಿ. ವೀರಶೈವರು ದ್ವೈತರು, ಅವರು ಪಾರ್ವತಿ ಶಿವ ಸಾಲಕ್ಯ ಅದನ್ನೆಲ್ಲ ಪೂಜೆ ಮಾಡೋರು. ನಾವು ಅದ್ವೈತರು, ಹ್ಮ್. ನಾವು ನಮ್ಮಲ್ಲಿ ಆತ್ಮ ಇದೆ, ಅದನ್ನೇ ನಾವಿಲ್ಲಿ ಇಟ್ಕೊಂಡ್ಬಿಟ್ಟು ನಮ್ಮ ಆತ್ಮನ ನಮಗ್ ನಾವೇ ಪೂಜೆ ಮಾಡ್ಕೊಂತೀವಿ. ಅದಕ್ಕ ನೋಡ್ರಿ, ಲಿಂಗಾಯತರ ಮನೆಗೆ ಯಾರು ಹೋದ್ರೆ ಇರ್ರಿ ಪೂಜೆ ಮಾಡ್ಕೊಂತದಾರ ಅಂತಾರೆ, ಪೂಜೆ ಮಾಡ್ತದಾರೆ ಅನ್ನಲ್ಲ ಅಂತ ಮಾತಾಡಿರೋ ವಿಡಿಯೋ ಅದಿಲ್ಲ. ಹಾ, ಹಾ, ಅದೇ ಅದ ಬಿಡ್ರಿ, ವಿಡಿಯೋ. ಅದು ಬಿಡ್ರಿ. ಅದು ಹ್ಮ್. ಇದಕ್ ಅವರು ವಿಡಿಯೋ ಮಾಡೋದಕ್ಕಿಂತ ಮುಂಚೆ ಅವರು ಒಂದು ಪುಸ್ತಕನ ಬರೆದಿದ್ರು. ಹಾ. ಆ ಪುಸ್ತಕ ಏನಪ್ಪಾ ಅಂತಂದ್ರೆ, ಅದು ಇವ್ರದ್ದು ಅದ್ರದ್ದು ಏನೈತೆ, ಅದ್ರದ್ದು ಪುಸ್ತಕದ್ದು ಹೆಸರು ಮರ್ತು ಬಿಟ್ಟೆ ನಾನು. ಇದು ಲಿಂಗಾಯತ ಸ್ವತಂತ್ರ ಧರ್ಮ. ಲಿಂಗಾಯತ ಹಾ. ಸ್ವತಂತ್ರ ಧರ್ಮ ಅಂತ ಅವ್ರೊಂದು ಪುಸ್ತಕನೇ ಬರೆದಿದ್ರು. ಅದ್ರಾಗ ಅವರು ಈ ಲಿಂಗಾಯತ ಶರಣ ಜಂಗಮರದು ಅದ್ವೈತವಾದ್ರೆ, ಕೈಲಾಸ ಸಾಲೋಕ್ಯ ಪಾರ್ವತಿ ಇವುಗಳನ್ನು ನಂಬುವ ವೀರಶೈವ ಆರಾಧ್ಯ ಜಂಗಮರದ್ದು ದ್ವೈತವಾಗಿದೆ ಅಂತಂದು ಅವರು ಅವ್ರ ಪುಸ್ತಕದಲ್ಲೇ ದಾಖಲಿಸ್ಬಿಟ್ಟಿದ್ದಾರೆ. ಹ್ಮ್. ಆ ಒಂದು ಫನಿ. ಹಾ, ಆದ್ರೆ ಹೇಳಿ. ಆದ್ರೆ ನಮಗೆ ಅವರು ನಮ್ದು ಕರೆಕ್ಟ್ ಆಗಿರೋ ಸಿದ್ಧಾಂತನ ಓದಿದ್ದಂಗೆ ಕಾಣಿಸ್ತಾ ಇಲ್ಲ ಅಂತ ನಂದೊಂದು ಅನಿಸಿಕೆ. ಇಲ್ಲ, ಅದು ಹ್ಮ್. ನೀವು ಹೇಳೋದು ನಿಮ್ಮ ಅನಿಸಿಕೆ 100% ಗ್ಯಾರಂಟಿಡ್. ಅದು ಯಾಕಪ್ಪ ಅಂದ್ರೆ, ಮೊದಲಿಗೆ ಇವರು ಏನ್ ಹೇಳ್ತಾರೆ, ಲಿಂಗಾಯತ ಸ್ವತಂತ್ರ ಧರ್ಮ ಅಂತ ಇವ್ರ ಪುಸ್ತಕದಲ್ಲೇ, ಅವ್ರ ಪುಸ್ತಕದ ಟೈಟಲ್ ಲಿಂಗಾಯತ ಸ್ವತಂತ್ರ ಧರ್ಮ. ಹೌದಾ? ಹ್ಮ್. ಈಗ ನೀವು, ಈಗ ಇಂಡಿಯಾ ಅನ್ನೋದು, ಭಾರತ ಅನ್ನೋದು ಹಿಂದೂ ರಾಷ್ಟ್ರ ಅಂತ ಏನ್ ಜನ ಹೇಳ್ತಾರಲ್ಲ, ಅದು ಸುಳ್ಳು. ಆಯ್ತಾ? ಸಂವಿಧಾನಿಕವಾಗಿ ಭಾರತ ಅನ್ನೋದು ಹಿಂದೂ ರಾಷ್ಟ್ರ ಅಲ್ಲ. ಆಮೇಲೆ ಹಿಂದೂ ರಾಷ್ಟ್ರ ಇದೇನು ಭಾರತ ವಿಭಜನೆ ಆಯ್ತಲ್ಲ, ಒಂದು ಪಾಕಿಸ್ತಾನ ಅನ್ನೋದು ಮುಸ್ಲಿಮರಿಗೆ ಪಾಕಿಸ್ತಾನ, ಆಮೇಲೆ ಹಿಂದೂಗಳಿಗೆ ಹಿಂದೂಸ್ತಾನ ಅಂತ, ಇಂಡಿಯಾ ಅಂತ ಏನು ಡಿವೈಡ್ ಆಯ್ತು, ಧರ್ಮದ ಆಧಾರವಾಗಿ ಅಂತಾರೆ ಅಲ್ಲ. ಧರ್ಮದ ಆಧಾರವಾಗಿ ಹ್ಮ್. ಡಿವೈಡ್ ಮಾಡ್ತೀವಿ ಅಂತ ಬ್ರಿಟಿಷರು ಪ್ರಪೋಸಲ್ ಮಾಡಿದ್ರು, ಇವ್ರು ನಮ್ಮ ನಾಯಕರೆಲ್ಲ ಒಪ್ಕೊಂಡ್ರು, ಅದೆಲ್ಲ ಸರಿ. ಬಟ್ ಅದು ಡಿವೈಡ್ ಹ್ಮ್. ಆಗಿದ್ದು ಹಿಂದೂ ರಾಷ್ಟ್ರ ಅಂತಲ್ಲ, ಮುಸ್ಲಿಂ ರಾಷ್ಟ್ರ, ಮುಸ್ಲಿಮೇತರ ರಾಷ್ಟ್ರ ಅಂತ. ಮುಸ್ಲಿಮೇತರರು ಅಂದ್ರೆ ಮುಸ್ಲಿಮರು ಅಲ್ದವ್ರು ಎಲ್ಲರೂ ಹಿಂದೂ ಹಿಂದೂ ಇದು ಯಾವುದು, ಆ ಹಿಂದೂ ಬ್ರಾಕೆಟ್ ನಲ್ಲಿ ಇಂಡಿಯಾದಲ್ಲಿ ಬಂದ್ಬಿಟ್ರು. ಆಯ್ತಾ? ಹ್ಮ್. ಹಾಗಾಗಿ ಹ್ಮ್. ಅದಕ್ಕೋಸ್ಕರನೇ ನಮ್ಮ ಸುಪ್ರೀಂ ಕೋರ್ಟ್ ಏನು ಹೇಳಿದೆ, ಭಾರತ ಹಿಂದೂ ಎನ್ನುವುದು ಸಂಸ್ಕೃತಿಯೇ ಹೊರತು ಧರ್ಮವಲ್ಲ ಅಂತ ನಮ್ಮ ಸುಪ್ರೀಂ ಕೋರ್ಟ್ ಹೇಳಿದೆ. ಅದನ್ನೇ ನಮ್ಮ ಪ್ರಧಾನಿಗಳು, ಯಾರು ನಮ್ಮ ವಿಶ್ವಗುರು ಪ್ರಧಾನಿಗಳು ಮೋದಿಯವರು ಅದನ್ನೇ ಹೇಳಿದ್ದಾರೆ. ಆಯ್ತಾ? ಹ್ಮ್. ಎಡಪಂಥೀಯರು, ಬಲಪಂಥೀಯರು, ಮಧ್ಯಪಂಥೀಯರು, ಉದ್ದಪಂಥೀಯರು, ಗೆಡ್ಡಪಂಥೀಯರು, ಎಲ್ಲರೂ ಎಲ್ಲರೂ ಈಗ ಅದನ್ನೇ ಹೇಳೋದು. ಏನಂತ, ಹಾ. ಇದು ಹಿಂದೂ ಎನ್ನುವುದು ಸಂಸ್ಕೃತಿ ಅಂತ. ಅದನ್ನೇ ನಾನೂ ಹೇಳ್ತೀನಿ, ನೀವು ಹೇಳ್ತೀರ. ಆಯ್ತಾ? ಈಗ ಹೌದು. ಹಾ. ಈಗ ಈ ಧರ್ಮ, ಇತರೆ ಧರ್ಮೀಯರು ಏನಾದ್ರಲ್ಲ, ಇತರೆ ಮುಸ್ಲಿಮೇತರರು, ಇವರಿಗೆ ಧರ್ಮ ಕೊಡ್ಬೇಕು ಅಂದ್ರೆ, ಈಗ ಒಂದು ಅರ್ಜೆಂಟ್ ಆಗಿ ಈಗ ನಮಗೊಂದು ಪ್ರತ್ಯೇಕ ಧರ್ಮದ ಮಾನ್ಯತೆ ಬೇಕು ಅಂತಂದ್ರೆ, ಇಂಡಿಯಾದಲ್ಲಿ ತತ್ಕ್ಷಣಕ್ಕೆ ಮೇಲಕ್ಕೆ ಬರತಕ್ಕಂಥದ್ದು ಕ್ಯೂ ಅಲ್ಲಿ ಪ್ರಪ್ರಥಮವಾಗಿ 4 ಇವು ಒಟ್ಟಿಗೆ ಬರ್ತವೆ. ಇದೇ ಒಂದು ನಾನು ಏನ್ ಹೇಳ್ತೀನಿ, ಇದೇ ಆರ್ಡರ್ ಅಲ್ಲ. ದ್ವೈತ, ಅದ್ವೈತ, ಹ್ಮ್. ವಿಶಿಷ್ಟಾದ್ವೈತ, ಶಕ್ತಿ ವಿಶಿಷ್ಟಾದ್ವೈತ, ಈ 4 ಈ ಸಾಲಿನಲ್ಲಿ ಬರ್ತವೆ. ಇದೇ ಯಾವ್ದೋ ದ್ವೈತನೇ ಫಸ್ಟ್ ಇದೆ ಅಂತಂದ್ರೆ, ದೇರ್ ಇಸ್ ನೋ ಇನ್ ದ ಪ್ರೊಸೀಡಿಂಗ್ ಆರ್ಡರ್ ಇದೆ. ಹಾ, ಇದು ಆರ್ಡರ್ ಯಾ ಫಸ್ಟ್ ಸೆಕೆಂಡ್ ಅಂತ ಎಲ್ಲ ಇಲ್ಲ. ಎಲ್ಲ ಇದರಲ್ಲಿ ಇವು ಹಾ. 4 ಪ್ರಪ್ರಥಮವಾಗಿ ಬರ್ತವೆ. ಯಾಕಂದ್ರೆ ಇವು ಇವು ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ, ಶಕ್ತಿ ವಿಶಿಷ್ಟಾದ್ವೈತ 4 ಸಿದ್ಧಾಂತಗಳು. ಈ 4 ಸಿದ್ಧಾಂತಗಳಿಗೆ ಹ್ಮ್. ಪ್ರತ್ಯೇಕ ಧರ್ಮದ ಮಾನ್ಯತೆಯನ್ನ ಕೊಡ್ರಿ ಅಂತಂದ್ರೆ ಈ 4 ಬರ್ತವೆ. ದ್ವೈತ ಅಂದ್ರೆ ಹ್ಮ್. ನಿಮಗೆಲ್ಲ ಗೊತ್ತಿದೆ ಯಾರು ಅಂತ. ದ್ವೈತ ಅಂದ್ರೆ ಹ್ಮ್. ಏನಿಲ್ಲ, ಇಲ್ಲಿ ನಾವು ಆತ್ಮ, ಅಲ್ಲಿ ಪರಮಾತ್ಮ, ನಮ್ಮಿಬ್ಬರ ನಡುವೆ ಇರುವುದು ಸೇತುವೆ ಭಕ್ತಿ. ಸೊ ಪರಮಾತ್ಮ ಅನ್ನೋದು ಅಲ್ಲೆಲ್ಲೋ ಇದೆ, ನಾವಿಲ್ಲಿದ್ದೀವಿ ಅನ್ನೋ ರೀತಿಯಲ್ಲಿ. ಅದ್ವೈತ ಅಂದ್ರೆ ನಾನೇ ಹ್ಮ್. ನಾನೇ ದೇವರು, ನಾನೇ ಮಾರ್ಗ, ನಮ್ಮಲ್ಲೇ ಆತ್ಮ ಇದೆ, ಆತ್ಮದಲ್ಲೇ ನಮ್ಮ ಆತ್ಮದಲ್ಲೇ ದೇವರಿದ್ದಾನೆ ಅಂತ. ಹಂ ಬ್ರಹ್ಮಾಸ್ಮಿ ಅಂತ. ಹ್ಮ್.
ಇನ್ನು ವಿಶಿಷ್ಟಾದ್ವೈತ ಹ್ಮ್ ಇವರು ನಮ್ಮ ರಾಮಾನುಜಾಚಾರ್ಯರು ಹೇಳಿರ್ತಕ್ಕಂಥದ್ದು. ಅದೇ ರೀತಿ ಹ್ಮ್ ಶಕ್ತಿ ವಿಶಿಷ್ಟಾದ್ವೈತ ಅನ್ನೋದು ವೀರಶೈವರ ಧರ್ಮ ಗ್ರಂಥ ಅಂತ ಹೇಳ್ಬೋದು. ಈಗ ನಮ್ಮ ಮಿಸ್ಟರ್ ಹ್ಮ್ ಕಲಬುರ್ಗಿ ಅವರು ಲಿಂಗಾಯತ ಸ್ವತಂತ್ರ ಧರ್ಮ ಅನ್ನೋರು, ನಾವು ಅದ್ವೈತಿಗಳು, ಅವರು ಅವರು ದ್ವೈತಿಗಳು ಅಂತಂದ್ರೆ, ನೀವು ಅದ್ವೈತಿಗಳಾದ್ರೆ ಹಾಗಾದ್ರೆ ದ್ವೈತ ಧರ್ಮ ಅಂತ ಏನು ಬರುತ್ತಲ್ಲ, ಇದ್ರಲ್ಲೇ ನಿಮ್ದು ಒಂದು ಜಾತಿ. ಯಾಕಂದ್ರೆ ದ್ವೈತ ಧರ್ಮನ ಆಚರಿಸ್ತಕ್ಕಂಥ ಬ್ರಾಹ್ಮಣರಿರ್ಬೋದು, ಯಾರ್ಯಾರು ಅದ್ರಲ್ಲಿ ಒಂದು ಉಪಜಾತಿ, ಬೇರೆ ಬೇರೆ ಜಾತಿಗಳಿದಾವೆ, ಅದರಲ್ಲೇ ಬೇರೆ ಬೇರೆ ಪಂಗಡಗಳಿದಾವೆ ಬ್ರಾಹ್ಮಣರಲ್ಲಿ, ಹೌದಾ? ಅದೇ ಹ್ಮ್ ರೀತಿಯಾಗಿ ಇದ್ರಲ್ಲಿ ನೀವೊಂಥರ ಲಿಂಗಾಯತ ಬ್ರಾಹ್ಮಣರು ಇಲ್ಲ ಲಿಂಗಾಯತಿ ಅಂತದ ಒಂದು ದ್ವೈತ ಸಿದ್ಧಾಂತದೊಳಗೆ ಹ್ಮ್ ತೂರ್ಕೊಂತೀರೇ ಹೊರತು ನಿಮಗೆ ಪ್ರತ್ಯೇಕ ಧರ್ಮ ಅನ್ನೋದು ಹೇಳಲಿಕ್ಕೆ ಹಕ್ಕೇ ಇಲ್ಲ, ಹೌದಾ? ಹಾಗಾಗಿ ಹ್ಮ್ ಕಲಬುರ್ಗಿ ಅವ್ರದ್ದು ದ್ವಂದ್ವ ಏನಪ್ಪಾ ಅಂದ್ರೆ, ಅವರಿಗೆ ಏನೇನೋ ಅರ್ಥ ಆಗಿಲ್ಲ. ಫಸ್ಟ್ ಆಫ್ ಆಲ್ ಅವ್ರಿಗೆ ಲಿಂಗಾಯತನ ಗೊತ್ತಿಲ್ಲ, ವೀರಶೈವನ ಗೊತ್ತಿಲ್ಲ, ವಚನಗಳನ್ನ ಒಂದಿಷ್ಟು ಕಳಬೇಡ ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಇದು ಬಿಟ್ರೆ ವೇದಕ್ಕೆ ಹೊರೆಯ ಕಟ್ಟುವೆ, ಶಾಸ್ತ್ರಕ್ಕೆ ನಿಗಳವನಿಟ್ಟುವೆ ಅಂತಂದು ಎಲ್ಲ ಗಂಟು ಕಟ್ಟಿ ತರ್ಕ ಅನ್ನೋದನ್ನ ಬಿಸಾಡಿ ಬಿಟ್ಟಿದ್ದಾರೆ ಮೂಲೆಯಲ್ಲೆಲ್ಲ ಒಂದು ಕಡೆಗೆ. ಅವ್ರದ್ದೇನೋ ಅದ್ರ ಪುಸ್ತಕವನ್ನು ನನ್ನನ್ನ ಕೇಳಿದ್ರೆ ಅವ್ರನ್ನ SLC ಪಾಸ್ ಮಾಡಬಾರ್ದು. ಅಂತಹ ಒಂದು ತರ್ಕವಿಲ್ಲದ ವ್ಯಕ್ತಿ ಅಂದ್ರೆ ಈ ವ್ಯಕ್ತಿನ ಹೋಗಿ ಸಂಶೋಧನಾ ಪಿತಾಮಹ, ವೈಸ್ ಚಾನ್ಸಲರ್ ಪುರಸ್ಕಾರ, ಆ ಪ್ರಶಸ್ತಿ ಈ ಪ್ರಶಸ್ತಿ ಎಲ್ಲ ಕೊಟ್ಬಿಟ್ಟು ಅವ್ರನ್ನ ನೀವು ಹುತಾತ್ಮರನ್ನ ಮಾಡ್ಬಿಟ್ಟಿದ್ದಾರೆ. ಆಸ್ತಿಗೋಸ್ಕರ ಸತ್ತಿರೋರನ್ನ ಹೋಗಿ ಹುತಾತ್ಮರು ಮಾಡ್ತಾರೇನ್ರಿ, ಎಂತ ರಾಷ್ಟ್ರ ಅದಂತ ಜನ ನಗುತ್ತಾರೆ. ಬಟ್ ಏನಿದೆ ಹವ್ಯವ ಸ್ವತಂತ್ರ ಧರ್ಮ ಅನ್ನಬೇಕಾದ್ರೆ ಅದಕ್ಕೊಂದು ಧರ್ಮ ಗ್ರಂಥ ಅಂತ ಇವ್ರು ಏನ್ ಹೇಳ್ತಾರಲ್ಲ, ಅದು ಶಕ್ತಿ ವಿಶಿಷ್ಟಾದ್ವೈತ. ಅದು ಬಿಟ್ರೆ ಅದು ಇಲ್ಲ. ಈಗ ನಮ್ಮ ಶ್ರೀಶೈಲ ಇವ್ರದ್ದು ದ್ವೈತ ಹೇಳಿ ಹೇಳಿ. ಅದ್ವೈತ ಅನ್ನೋದಾದ್ರೆ ಇವ್ರಿಗೆ ಪ್ರತ್ಯೇಕ ಧರ್ಮನೂ ಇಲ್ಲ, ಇವ್ರಿಗೆ ಏನೂ ಗೊತ್ತಿಲ್ಲ, ಇವ್ರ ವಚನಗಳನ್ನು ನೆಟ್ಟಗೆ ಓದ್ಕೊಂಡಿಲ್ಲ, ವಚನಗಳನ್ನ ನೆಟ್ಟಗೆ ಹ್ಮ್ ಓದ್ಕೊಂಡಿಲ್ಲ. ಇವ್ರು ಹೇಳ್ತಾರಲ್ಲ, ಇವ್ರು ಏನ್ ಹೇಳ್ತಾರೆ, ಹ್ಮ್ ಅದ್ವೈತ ಅವ್ರದ್ದು ಆಂಧ್ರದಿಂದ ಬಂದಿರತಕ್ಕಂತ ಜಂಗಮರು ಅಂತಂದು ಹೇಳ್ತಾರಲ್ಲ, ಆಂಧ್ರದಿಂದ ಬಂದಿರೋ ಜಂಗಮರು, ಆಂಧ್ರದಿಂದ ಬಂದಿರತಕ್ಕಂತ ಒಬ್ಬ ಜಂಗಮ ಅಂತ ಇವ್ರು ಹೆಂಗ್ ಹೇಳ್ತಾರೆ. ಇವರು ಕನ್ನಡ ಪ್ರೊಫೆಸರ್, ಗೋದಾವರಿಯಿಂದ ಕಾವೇರಿಯವರೆಗೆ ಅಂತಂದು ಕನ್ನಡದ ಬಾರ್ಡರ್ ಇದ್ದನ್ನ ಈಗಿನ ಕರ್ನಾಟಕ ಬಾರ್ಡರ್ನ ಹಾಕೊಂಡ್ಬಿಟ್ಟಾರೆ, ಆಂಧ್ರ ಬಾರ್ಡರ್ ಹಿಂಗ್ ಹಾಕ್ಬಿಟ್ಟಿದ್ದಾರೆ, ಅತ್ಲಾಗಿರೋರು ಆಂಧ್ರ ಜಂಗಮರು ಅಂತ ಹೇಳ್ತಾರೆ. ಆಯ್ತಪ್ಪ. ಅಂದ್ರೆ ತೆಲಂಗಾಣ, ಈಗ ಅವ್ರು ಇನ್ನೂ ಬದುಕಿದ್ರು ಅಂದ್ರೆ ಆ ತೆಲಂಗಾಣದಿಂದ ಬಂದ ಯಾಕಂದ್ರೆ ಜಂಗಮರು ಅಂತ ಶ್ರೀಶೈಲ ಹೇಳ್ತಾರೆ. ತೆಲಂಗಾಣ ಐತೆ, ಅಲ್ಲಿಂದ ಬಂದರು ಅಂತ. ಮತ್ತೆ ಅಕ್ಮಾದೇವಿ ಅಲ್ಲಮ್ಮ ಪ್ರಭು ಶ್ರೀಶೈಲಕ್ಕೆ ಯಾಕಪ್ಪ ಹೋಗಿದ್ರು ಇಲ್ಲಿಂದ? ಹಾ ಹೌದ್ ತಾನೆ? ಆಂಧ್ರ ಅದೇ ಅದೇ. ಜಂಗಮರಾಗಕ್ ಹೋಗಿದ್ರು ಅವ್ರು ಇಲ್ಲಿಂದ ಅಲ್ಲಿಗೆ ಶ್ರೀಶೈಲಕ್ಕೆ. ಹ್ಮ್ ಏನ್ ತೆಪರ್ತೆ. ಆ ಅಂದ್ರೆ ಜಂಗಮ, ಈ ಅಂದ್ರೆ ಹಾ ವೀರಶೈವ, ಹಿಂಗೆ. ಆಂಧ್ರ ಜಂಗಮರನ್ನಾಗಿ ಮಾಡಿ ಕೈ ಈಗ ಬಿಟ್ರು. ಇನ್ನೊಂದು ಅಲ್ಲ, ನೀವ್ ಹೇಳೋ ಹಾ ಪ್ರಕಾರ ಅದು ನರ್ಮದಾ ತೀರದಿಂದ ಕಾವೇರಿ ಹಾ ತೀರದವರೆಗೂ ವೀರಶೈವವು ಸದೃಢವಾಗಿತ್ತು ಅನ್ನೋದು ಕರ್ನಾಟಕ ಅಲ್ಲಿದ್ದೆ ಬಂದ್ರು, ಅದಕ್ಕೆ ಅವಾಗ ಅದಕ್ಕೆಲ್ಲ ತೆಲುಗು ಮಾತಾಡ್ತಿದ್ರು, ಅದಕ್ಕೇನು ಇದ. ಸೊ ಆಗ ಈಗ ನಾನು ತೆಲುಗು ಬಹಳ ಚೆನ್ನಾಗಿ ಮಾತಾಡ್ತೀನಿ. ನಾನು ಕನ್ನಡದ ಇಲ್ಲಿ ಅಮೆರಿಕದಲ್ಲಿ ಯಾರಿಗೂ ಗೊತ್ತೇ ಇಲ್ಲ, ನಾನೊಬ್ಬ ಆಂಧ್ರದ ತೆಲುಗು ಮನುಷ್ಯ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ತೆಲುಗು ಹಾ ವಾಳ್ವ. ಅದರಲ್ಲೂ ಕಮ್ಮ ನಾಯ್ಡು ಅನ್ಕೊಂಡ್ಬಿಟ್ಟಿದ್ದಾರೆ ನನ್ನ. ಯಾಕಂದ್ರೆ ನಾನು ತೆಲುಗು ಅಷ್ಟು ಬಹಳ ಕಮ್ಮವಾಳು. ಕನ್ನಡಗಿಂತನೂ ತೆಲುಗುನ ನಾನು ಚೆನ್ನಾಗಿ ಮಾತಾಡ್ತೀನಿ ಅಂದ್ಬಿಟ್ಟು. ಇವಾಗ ಕಲಬುರ್ಗಿ ಅವ್ರು ಏನಾದ್ರು ಇದ್ದಿದ್ರೆ ನಾನು ಎಗ್ಬುರ್ಜಿ ಮಾಡ್ಬಿಟ್ರೆ, ರೇ ಇವ್ನು ಹಿಂದಿನ ಜನ್ಮದಲ್ಲಿ ಆಂಧ್ರ ಜಂಗಮ ಆಗಿದ್ದ, ಅದಕ್ಕೆ ನೀನ್ ತೆಲುಗು ಬರುತ್ತೆ ಅಂತ. ಇಂಥ ನಾನ್ ಸೆನ್ಸ್ ಎಲ್ಲ ಇರ್ಲಿ. ಬಟ್ ಇನ್ನೊಂದು ಹೇಳ್ತೀನಿ, ಅವ್ರು ಏನ್ ಹೇಳ್ತಾರಲ್ಲ ಆಂಧ್ರ ಜಂಗಮರು ಅಂತ, ಸರಿ ಆಯ್ತಪ್ಪ, ಆಂಧ್ರ ಜಂಗಮರು ಅವರು ಅದ್ವೈತಿಗಳು ಅಂತಿರಲ್ಲ, ಅಲ್ಲ ಸಾರಿ, ಅವ್ರು ದ್ವೈತಿಗಳು ಅಂತಿರಲ್ಲ, ಶಿವ ಪಾರ್ವತಿ ನಂಬತಕ್ಕಂಥ ದ್ವೈತಿಗಳು ಅಂತೀರಿ. ಇವರಿಗೆ ಆಂಧ್ರದ ಜಂಗಮ ಯಾರು, ಯಾರು ನಮ್ಮ ಇವರು ಪಂಡಿತಾರಾಧ್ಯ, SP ಅಲ್ಲಲ್ಲ ಬಾಲಸುಬ್ರಹ್ಮಣ್ಯ. ಅಲ್ಲಲ್ಲ ಪಂಡಿತಾರಾಧ್ಯರು. ಹಾ, ನಮ್ಮ ಶ್ರೀಶೈಲ ಪೀಠದ ಜಗದ್ಗುರು ಪಂಡಿತಾರಾಧ್ಯ ಪೀಠ. ಅವರಲ್ರಿ, ಅವರಲ್ಲ. ಶ್ರೀಕರ ಶ್ರೀಕರ ಪಂಡಿತಾರಾಧ್ಯರು. ಭಾಷ್ಯ ಬರೆದ ಶ್ರೀಪತಿ ಪಂಡಿತಾರಾಧ್ಯರು. ಅವ್ರೇನು ಇದು ಹ್ಮ್ ಶಕ್ತಿ ವಿಶಿಷ್ಟಾದ್ವೈತಕ್ಕೆ ಒಂದು ಟೀಕ್ ಬರೆದಿದ್ದಾರೆ, ವ್ಯಾಖ್ಯಾನ ಬರೆದಿದ್ದಾರೆ ಅಂತಾರಲ್ಲ. ಶಕ್ತಿ ಹಾ ವಿಶಿಷ್ಟಾದ್ವೈತ, ಓಕೆ, ಸಿಂಪಲ್. ಓಕೆ, ಕಲಬುರ್ಗಿ ಎಷ್ಟು ರಾಂಗ್ ಹ್ಮ್ ಅಂತಂದು ಇಲ್ಲೇ ಎಗ್ಬುರ್ಜಿ ಮಾಡ್ಬಿಡೋಣ ಅವ್ರನ್ನ. ಹ್ಮ್ ಹಾ ಶಕ್ತಿ ವಿಶಿಷ್ಟಾದ್ವೈತ ಗೊತ್ತಾ? ಇವರು ಹಾ ಕನ್ನಡದಲ್ಲಿ MA ಮಾಡಿದ್ದಾರೆ, ಚಿನ್ನದ ಪದಕ ತಗೊಂಡಿದ್ದಾರೆ. ಹೌದು ಹೌದು. ಚಿನ್ನದ ಪದಕವನ್ನು ತಗೊಂಡಿರ್ತಕ್ಕಂಥ ಒಬ್ಬ ಕನ್ನಡ ಪಂಡಿತ ಶಕ್ತಿ ಹ್ಮ್ ವಿಶಿಷ್ಟಾದ್ವೈತ ಅನ್ನುವುದನ್ನ ಬಿಡಿಸಿದಾಗ, ಕನ್ನಡದ ವ್ಯಾಕರಣದಲ್ಲಿ ಬಿಡಿಸಿದಾಗ, ಶಕ್ತಿ ಪ್ಲಸ್ ವಿಶಿಷ್ಟ ಪ್ಲಸ್ ಅದ್ವೈತ. ಯೂಶಲಿ ಕನ್ನಡದಲ್ಲಿ ಎರಡು ಪದಗಳನ್ನ ಅಷ್ಟೇ ಈ ಸಂಧಿಗಳಿಗೆ ನೋಡಕ್ಕೆ ಬಳಸ್ತಾರೆ, ಬಹಳ ವಿರಳವಾಗಿ ಮೂರು ಪದನೂ ಹ್ಮ್ ಬಳಸ್ತಾರೆ. ಹ್ಮ್ ಈಗ ಹ್ಮ್ ಇದ್ರಲ್ಲಿ 3 ಪದ ಇದೆ, ಶಕ್ತಿ ಪ್ಲಸ್ ಹೌದು. ವಿಶಿಷ್ಟ ಪ್ಲಸ್ ಅದ್ವೈತ. ಓಕೆ, ಹ್ಮ್ ಶಕ್ತಿ ಇಕಾರದಲ್ಲಿ ಎಂಡ್ ಆಗುತ್ತೆ, ವಿಶಿಷ್ಟ ಇಕಾರದಿಂದ ಆರಂಭವಾಗುತ್ತೆ, ಬಟ್ ಆದ್ರೆ ಈ ವಿಶಿಷ್ಟ ಅಕಾರದಲ್ಲಿ ಎಂಡ್ ಆಗುತ್ತೆ, ಮತ್ತೆ ಅದ್ವೈತ ಅನ್ನೋದು ಅಕಾರದಿಂದ ಶುರು ಆಗುತ್ತೆ. ಹಾಗಾಗಿ ಶುರು. ಇದು ಶಕ್ತಿ ಪ್ಲಸ್ ವಿಶಿಷ್ಟ ಪ್ಲಸ್ ಅದ್ವೈತ ಅನ್ನೋದು ಒಂದು ಸವರ್ಣ ದೀರ್ಘ ಸಂಧಿ. ನಾನು ಹೈಸ್ಕೂಲಲ್ಲಿ ಓದಿರೋ ಹ್ಮ್ ಕನ್ನಡದ ಜ್ಞಾಪಕದಿಂದ ಹೇಳ್ತಾ ಇದ್ದೇನೆ.
ನಾಲೆಡ್ಜ್ ಅಲ್ಲೇ ಹೇಳ್ಬೋದು. ಇವರು ಹ್ಮ್ ಒಬ್ಬ ಕನ್ನಡ ಪಂಡಿತ, ಚಿನ್ನದ ಪದಕವನ್ನು ಪಡೆದ ಕನ್ನಡ ಪಂಡಿತ ಆಗಿ ಶಕ್ತಿ ವಿಶಿಷ್ಟ ಹ್ಮ್ ಅದ್ವೈತ ಆ ಗ್ರಂಥದ ಬಿಡಿಸಿದ್ರೆ ಅದ್ವೈತ ಅಂತಂದು ಸಾರಿ ಸಾರಿ ಹೇಳುತ್ತೆ. ಅವ್ರನ್ನ ಹೋಗಿ ದ್ವೈತಿಗಳು 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 ಅಂದ್ರೆ ಎಲ್ಲಿಂದ ಹೇಳ್ತಾರೆ ಇವರು? ಇತ್ಲ ಕನ್ನಡನೂ ಮಾಡಿಲ್ಲ. ಹ್ಮ್ ಉದೋಬಿಕಾ ಕುತ್ತ ನಾ ಗರ್ಕ ನಾ ಘಾಟ್ಕ ಅಂತಾರಲ್ಲ, ಹಂಗೆ ಇವ್ರು ಕನ್ನಡಕ್ಕೂ ಸೇವೆ ಸಲ್ಲಿಸ್ತಿಲ್ಲ, ಇತ್ಲಾಗೆ ಈ ಸಾಂಸ್ಕೃತಿಕ ಅಧ್ಯಯನಕ್ಕೂ ಮೋಸ ಮಾಡಿ ಕುತಂತ್ರ ಮಾಡಿದ್ದಾರೆ ಅನ್ನೋದು ಅವ್ರದ್ದು ಹೇಳ್ತೀನಿ. ಅವ್ರದ್ದು ಹೌದು. ಚಿಟಿಕೆ ಹೊಡೆದಂಗೆ ಅವ್ರದ್ದು ಅವ್ರದ್ದೇನು ಇದಾವಲ್ಲ ಸಂಶೋಧನೆಗಳು, ಅವ್ರೇನ್ ಜ್ಞಾನ ಕಣಜ ಅಂತಾರಲ್ಲ, ಅವ್ರನ್ನ ಅಜ್ಞಾನದ ಆ ಒಂದು ಆಗರ. ಹಗೇವು ನಮ್ಮ ಹಗೇದಿಬ್ಬ ಸರ್ಕಲ್, ನಮ್ಮ ದಾವಣಗೆರೆ ಹಗೇವು. ಹಾ ಕರೆಕ್ಟ್, ವಾಸನೆ ಬರೋ ಹಾಗೆ ಅವು ಇವರು ಅಂತ. ಹಗೇವು, ಇವರು ಅಜ್ಞಾನದ ಹಗೇವಿದು. ಮೊಗೆದಷ್ಟು ಸಿಗುತ್ತೆ ಮುಗ್ಗು ಬಂದಿರೋ ಅಕ್ಕಿ ಜೋಳ ಹಗೇವಿನಲ್ಲಿ. ಹಾ ಇವರು ಅಷ್ಟರ ಮಟ್ಟಿಗೆ ಕರ್ನಾಟಕದ ಸಾಂಸ್ಕೃತಿಕ ಸಂಶೋಧನೆಗಳನ್ನ ಕುಲಗೆಡಿಸಿ ಬಿಟ್ಟಿದ್ದಾರೆ ಅನ್ನೋದು ಇಷ್ಟರಲ್ಲಿ ಒಂದೊಂದು ವಾಕ್ಯದಲ್ಲೇ ಪ್ರೂವ್ ಆಗುತ್ತೆ. ಆಯ್ತಾ? ಹಾ ಇನ್ನ ಈಗ ಇವ್ರೇನ್ ಆರಾಧ್ಯ ಜಂಗಮರ ದ್ವೈತಿಗಳು ಅಂದ್ರಲ್ಲಿ ನೆಗೆದು ಬಿದ್ದೋಯ್ತಾ ಅವ್ರದ್ದು ವಾದ. ಹಾ ಮೇಲಡಿಕೆ ಸಾಬೀತಾಗ್ಬಿಡುತ್ತೆ. ಹಿಂಗಿದ್ದಾಗ ಶಕ್ತಿ ವಿಶಿಷ್ಟಾದ್ವೈತ ಅಂದ್ರೆ, ನೀವು ಶಕ್ತಿ ವಿಶಿಷ್ಟಾದ್ವೈತನ ಓದಿದ್ರಿ, ಸಿದ್ಧಾಂತ ಶಿಖಾಮಣಿಯನ್ನ ಪಾರಾಯಣ ಮಾಡಿಸ್ತೀರಿ, ಸಾಕಷ್ಟು ಸಮಾಜ ಸೇವೆಯನ್ನ ಇಲ್ಲೂ ಮಾಡಿದಿರ, ಇಲ್ಲೂ 100 ಜನಗಳಿಗೆ ಲಿಂಗವನ್ನ ಕಟ್ಟಿ ವೀರಶೈವ ಧರ್ಮವನ್ನ ಒಳಗೊಂಡು ಸಾಕಷ್ಟು ಜನಗಳಿಗೆ ಲಿಂಗ ಕಟ್ಟಿ ಅವ್ರನ್ನ ವೀರಶೈವದಲ್ಲಿ ಒಳಗೊಂಡಿದ್ದೀರಿ. ಆಮೇಲೆ ವಚನಗಳ ಬಗ್ಗೆ ಸಾಕಷ್ಟು ನೀವು ಇಲ್ಲಿ ಕಾರ್ಯಕ್ರಮಗಳನ್ನು ನಡೆಸ್ತೀರಿ ಡಾಲಸ್ ಇಂದ. ಸೊ ಹಾಗಾಗಿ ನಿಮ್ಗೆ ನಾನು ಶಕ್ತಿ ವಿಶಿಷ್ಟಾದ್ವೈತದ ಬಗ್ಗೆ ಹೆಚ್ಚಿಗೆ ಹೇಳೋದ್ ಬೇಕಾಗಿಲ್ಲ. ನೀವೇ ಹೇಳ್ಬಿಡಿ, ನಿಮ್ಗೇನು ಶಕ್ತಿ ವಿಶಿಷ್ಟಾದ್ವೈತದ ಬಗ್ಗೆ ಗೊತ್ತು? ಅಲ್ಲ, ಈಗ ನಮ್ದು ಶಕ್ತಿ ವಿಶಿಷ್ಟ ಅದ್ವೈತ ನಮ್ಮ ಎಲ್ಲಾ ಶಿವಾಚಾರ್ಯರಾಗ್ಲಿ ಹಾ ಶಿವಯೋಗಿಗಳಾಗ್ಲಿ ಎಲ್ಲರೂ ಮಾತು ಈ ಅವರ ಭಾಷಣ ಸ್ಟಾರ್ಟ್ ಮಾಡಬೇಕಾದ್ರೆ ಶಕ್ತಿ ವಿಶಿಷ್ಟಾದ್ವೈತ ಪರಬ್ರಹ್ಮಣೇ ನಮಃ ಅಂತ ಅಂತಾರೆ. ನಮ್ಮ ಹಾ ಶ್ರೀಶೈಲ್ ಜಗದ್ಗುರು ಶುರು ಮಾಡಬೇಕಾದ್ರೆ ಹಾಗೆ ಹಾ ಅಂತಿದ್ರೆ. ಈಗ ಇಲ್ಲಿ ನಾನು ಸ್ಕ್ರೀನ್ ನಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಹಾ ನೋಡಿ. ರೇಣುಕರನ್ನ ಯಾವಾಗ ಇಲ್ಲಿಗೆ ಕಳಿಸಿದಾಗ ಮದದ್ವೈತ ಪರಂ ಶಾಸ್ತ್ರಂ ಹ್ಮ್ ವೇದ ವೇದಾಂತಂ ಸಮ್ಮತಂ ಸ್ಥಾಪಯಿಷ್ಯಸಿ ಭೂಲೋಕೆ ಸರ್ವೇಶಾಂ ಹಿತಕಾರಕಂ. ವೇದ ವೇದಾಂತ ಸಮ್ಮತವಾದ ನನ್ನ ಅದ್ವೈತ ಪರವಾದ ಶಿವಾದ್ವೈತ ಪರವಾದ ಸರ್ವಜನ ಹಿತಕಾರಕವಾದ ಶಾಸ್ತ್ರವನ್ನು ಭೂಲೋಕದಲ್ಲಿ ನೀನು ಸ್ಥಾಪಿಸುವನಾಗುವೆ ಅಂತ ಹಾ ನಮ್ಮ ಇವರಿಗೆ ಹಾ ರೇಣುಕರಿಗೆ ಆ ಶಿವ ಅಪ್ಪಣೆ ಮಾಡಿದಾನೆ ಅನ್ನೋದೇ ನಮ್ಮ ಈ ಸಿದ್ಧಾಂತ ಶಿಖಾಮಣಿಯ ಮೂಲ ಹಾ ಸಾರ. ಇದು 3ನೇ ಚಾಪ್ಟರ್ ಅಲ್ಲಿ 86ನೇ ಒಂದು ಶ್ಲೋಕ ಇದು. ಮತ್ತೆ ಇವರು ಹೇಳ್ತಾರೆ, ಇವರು ಏನ್ ಹೇಳ್ತಾರೆ ಗೊತ್ತಾ? ಇವರು ಮಾತಾಡಿದ್ರೆ ವಚನಗಳು ಹೇಳ್ಬಿಡ್ತಾರೆ, ಇವನ್ನೆಲ್ಲ ಓದಲ್ಲ ನಾವು, ವಚನ ವಚನ ಅಂತಾರೆ. ಆ? ಹಾ ವಚನದಲ್ಲೇ ಇದಾವೆ. ಈಗ ವಚನಗಳನ್ನು ಓದ್ತಾ ಹೋಗ್ಬಿಟ್ರಿ ಇವರು, ಒಂದ್ ಅರ್ಧ ವಚನ ದ್ವೈತ ಅದ್ವೈತನ ಹೊಗಳಿದಾವೆ, ಇನ್ನೊಂದು ಅರ್ಧ ವಚನಗಳು ದ್ವೈತ ಅದ್ವೈತ ಎಲ್ಲಾ ಸಿದ್ಧಾಂತಗಳನ್ನು ಗಂಟು ಕಟ್ಟಿ ಎಸಿರಿ ಅಂತ ಸಿಟ್ಟಿಗೆದ್ದು ಹೇಳ್ಬಿಟ್ಟಿದ್ದಾರೆ. ಅದಕ್ಕೆ ವಚನಗಳು, ಹ್ಮ್ ಯಾವುದೇ ವಚನಗಳಲ್ಲಿ ದ್ವಂದ್ವಗಳು ಬೇಕಾದಷ್ಟಿದಾವೆ. ಬಸವಣ್ಣನ ವಚನಗಳಲ್ಲಿ ದ್ವಂದ್ವ ಇದೆ. ಒಂದ್ ಕಡೆ ಕಳಬೇಡ ಕೊಲಬೇಡ ಅಂತ, ಇನ್ನೊಂದ್ಸರಿ ನೀವು ಮಾಡಬಾರ್ದೆಲ್ಲ ಮಾಡೋ ಅಂತಾನೆ. ಹೇಳಿದ್ರ ಇನ್ನೊಂದ್ಸರಿ ಹ್ಮ್ ನುಡಿದ್ರೆ ಮುತ್ತಿನ ಹಾರದಂತಿರಬೇಕು ಅಂತಾನೆ, ಇನ್ನೊಂದ್ ಕಡೆ ಯಾಕೆ ಕಟೀರಿ ಅಂತಂದು ಹೇಳಿದಾನೆ. ನಾಡ ಭಾಷೆನಾಗ ಹೇಳ್ತದೆ, ಹಾ ನಾನು ವಚನನೇ ಉಲ್ಲೇಖಿಸ್ತಿಲ್ಲ. ಅಕ್ಕೇನ ಕಡಿರಿ ಬಡಿರಿ ಅಂತಂದು ಹೇಳಿದಾನ ಬಸವಣ್ಣ ವಚನಗಳಲ್ಲಿ. ಹೀಗೆ ಹೌದೌದು. ದ್ವಂದ್ವಗಳಿದೆ. ಅದು ಯಾಕಂದ್ರೆ ಆಯಾ ಸಂದರ್ಭ, ಅದು ಚರ್ಚಾಗೋಷ್ಠಿ. ಈಗ ನಾವೇನ್ ಚರ್ಚೆ ಮಾಡ್ತೀವಿ, ಈ ಚರ್ಚಾಗೋಷ್ಠಿ ನಾನು ಹೇಳಿರ್ತೀನಿ ನಾನು. ಇದನ್ನ ಇಟ್ಕೊಂಡ್ಬಿಟ್ಟು ಹಾ ಇನ್ನೊಂದಕ್ಕೆ ಅದೇ 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 ವೇದ ಅದೇ ವೇದ. ಇದಮಿತ್ತ ಹಾ ಹಾ ಅನ್ನೋದು. ಎಸ್ ಎಕ್ಸಾಕ್ಟ್ಲಿ, ಹಾ ಹಂಗ ಅನ್ಬಾರ್ದು. ಹಾಗಾಗಿ ಹ್ಮ್ ಅದು ಹ್ಮ್ ವಚನಗಳು ಯಾಕೆ ಆ ರೀತಿ ದ್ವಂದ್ವಗಳಿದಾವೆ ಅನ್ನೋದಕ್ಕೆ, ಅದು ಹುಟ್ಟಿನಿಂದ ಜಾತಿ ಅನ್ನೋ ಒಂದು ಅಮೆಂಡ್ಮೆಂಟ್ ಬಂದಾಗ ಹಂಗೆ ಬದಲಾವಣೆಗಳು ಆಗಿದಾವೆ. ಆಯ್ತಾ? ಹಾ ಹಾಗೆ ಬಟ್ ನಾನ್ ಹ್ಮ್ ಅನ್ಕೊಂಡಿರೋ ಹಂಗೆ ಈ ವೀರಶೈವ ಮತ, ವೀರಶೈವ ಲಿಂಗಾಯತ ಎರಡೂ ಒಂದೇ. ನಾನು ವೀರಶೈವ ಅಂದ್ರೂ ಅದು ಲಿಂಗಾಯತ ಸೇರಿದೆ ಅಂತ, ನಾನು ಲಿಂಗಾಯತ ಅಂದ್ರೂ ಅದು ವೀರಶೈವ ಸೇರಿದೆ ಅಂತ. ಈ ಲಿಂಗಾಯತಿಗಳಂಗೆ ಬಸವ ತಾಲಿಬನಿಗಳಂಗೆ ಪತ್ವಾ ಹೊರಡ್ಸೋ ತರ ನಾನು ಕತ್ತ ತುಂಡರಿಸಿ ಇವೆರಡು ಬೇರೆ ಬೇರೆ ಅಂತ ಹೇಳಲ್ಲ. ನಾನು ವೀರಶೈವ ಅಂದ್ರೂ ವೀರಶೈವ ಲಿಂಗಾಯತ ಅಂತಾನೆ. ಅದನ್ನ ನಾವು ಒತ್ತಿ ಒತ್ತಿ ಹೇಳೋದ್ ಬೇಕಾಗಿಲ್ಲ. ವೀರಶೈವ ತತ್ವಶಾಸ್ತ್ರದಲ್ಲಿ 4 ಮೂಲಭೂತ ತತ್ವಗಳನ್ನು ಅಂಗೀಕರಿಸುತ್ತದೆ. ಅದು ಏನಪ್ಪಾ ಅಂದ್ರೆ, ನಾವು ಸಿದ್ಧಾಂತ ಶಿಖಾಮಣಿ ನೀವು ಓದಿದ್ರೆ, ನೀವು ಸಂಸ್ಕೃತದಲ್ಲಿ ಹೇಳಿದ್ದನ್ನ ನಾನು ಸ್ವಲ್ಪ ಸಿಂಪ್ಲಿಫೈಡ್ ಆಗಿ ಕನ್ನಡದಲ್ಲಿ ಹೇಳ್ತೀನಿ. ಯಾಕಂದ್ರೆ ನಾನು ಸಂಸ್ಕೃತ ಶೈಕ್ಷಣಿಕವಾಗಿ ಓದಿಲ್ಲ, ಏನೋ ಆಸಕ್ತಿಯಿಂದ ಒಂದು ಸ್ವಲ್ಪ ಓದಿ ಡಿಕ್ಷನರಿ ನೋಡಿ ಅರ್ಥ ತಿಳ್ಕೊಳ ಅಂತ ವ್ಯಕ್ತಿ ನಾನೇ ಹೊರತು ನಾನು ಸಂಸ್ಕೃತ ಪಂಡಿತ ಅಲ್ಲ. ಆಯ್ತಾ? ಹಾ ಸೊ ಆಗ್ಲಿ ಆಗ್ಲಿ, ನೀವು ನಿಮ್ಮ ಸಂಶೋಧನೆಗಳಿದಾವಲ್ಲ, ಯಾರಿಗೇನ್ ಕಮ್ಮಿ ಇಲ್ಲ. ಮೊನ್ನೆ ನೀವು ಮಾತಾಡಿರೋ ಸಂಸ್ಕೃತ ಶ್ಲೋಕಗಳನ್ನ ಎಷ್ಟು ಸ್ಪಷ್ಟವಾಗಿ ಹೇಳಿದಿರಿ. ನಿಮ್ಗೆ ಸಂಸ್ಕೃತ ಇಲ್ಲ ಬರಲ್ಲ ರೀ, ಅನ್ನೋದು ಇಲ್ಲ ರೀ, ಕಷ್ಟ. ಹ್ಮ್ ನಾನಂತ ಇದಲ್ಲ. ಇದು ಜಸ್ಟ್ ಔಟ್ ಆಫ್ ಮೈ ಕ್ಯೂರಿಯಾಸಿಟಿ.
ಬಟ್ ಏನಿವೆ ಈ 4 ಮೂಲ ತತ್ವ ಏನಿದಾವಲ್ಲ, ಪ್ರಕೃತಿ, ಪುರುಷ, ಪರಾಪ್ರಕೃತಿ ಮತ್ತು ಪರಮಾತ್ಮ ಅಂದ್ರೆ ಪರಬ್ರಹ್ಮ ಅಂತಕ್ಕಂಥ ಇವು 4, ಇವನ್ನ ನಾವು ಏನಂತೀವಿ, ಪ್ರಕೃತಿ ಅಂದ್ರೆ ಮ್ಯಾಟರ್, ಸಬ್ಜೆಕ್ಟ್ ಮ್ಯಾಟರ್. ಓಕೆ. ಪುರುಷ ಅಂದ್ರೆ ಸೆಲ್ಫ್, ನಾವು. ಪುರುಷ ಅಂದ್ರೆ ಗಂಡು ಅಂತಾನೆ ಅಲ್ಲ, ಸ್ತ್ರೀಯರು ಅಥವಾ ತೃತೀಯ ಲಿಂಗಿಗಳು ಯಾರೇ ಆಗಲಿ, ಪುರುಷ ಅಂದ್ರೆ ನಾನು ಒಬ್ಬ ವ್ಯಕ್ತಿ. ಆಯ್ತಾ. ಪರಾಪ್ರಕೃತಿ ಅಂದ್ರೆ ನನ್ನ ವಿಲ್. ಓಕೆ, ವಿಲ್ ಅಂತ ಅದು. ಆಮೇಲೆ ಪರಬ್ರಹ್ಮ ಅಂದ್ರೆ ಸ್ಪಿರಿಟ್. ಈ 4 ತತ್ವಗಳ ನಡುವೆ ಒಂದು ಅಖಂಡವಾದ, ಒಂದು ಅವಿನಾಭಾವವಾದ ಸಂಬಂಧ ಇದೆ ಅನ್ನೋದನ್ನ ಶಕ್ತಿ ವಿಶಿಷ್ಟಾದ್ವೈತ ಏನ್ ಹೇಳಿದ್ರಲ್ಲ ನೀವು, ಈ ಸಿದ್ಧಾಂತ ಅದನ್ನು ಸಾಬೀತು ಮಾಡುತ್ತೆ, ಅದನ್ನ ಬೋಧಿಸಿದೆ. ಈಗ ನೀವು ಥಿಯರಿ ಆಫ್ ರಿಲೇಟಿವಿಟಿ ಓದಿದಿರ, ಸಾಪೇಕ್ಷ ಸಿದ್ಧಾಂತ ಅಂತಾರೆ ಕನ್ನಡದಲ್ಲಿ. ಏನೋ ಫಿಸಿಕ್ಸ್ ನಿಮ್ ಹೆಂಗೋ ಒಂದು ಸಬ್ಜೆಕ್ಟ್ ಓದಿರ್ತಿರಲ್ಲ, ಅದರಲ್ಲಿ ಸಾಪೇಕ್ಷ ಸಿದ್ಧಾಂತ, ಥಿಯರಿ ಆಫ್ ರಿಲೇಟಿವಿಟಿ, ಅದರಲ್ಲೂ 4 ಡಿಮೆನ್ಷನ್, ಅದು ಬೇಸ್ಡ್ ಆನ್ 4 ಡಿಮೆನ್ಷನ್ ಆಫ್ ಫಿಸಿಕ್ಸ್. ಅದನ್ನ ಒಂದು ಪರಿಕಲ್ಪನೆ ಏನಿದೆಯಲ್ಲ, ಅದೇ ರೀತಿ ಶಕ್ತಿ ವಿಶಿಷ್ಟಾದ್ವೈತ ಮೆಟಾಫಿಸಿಕ್ಸ್, ಅದು ಫಿಸಿಕ್ಸ್, ದಿಸ್ ಇಸ್ ಮೆಟಾಫಿಸಿಕ್ಸ್. ಈ ಮೆಟಾಫಿಸಿಕ್ಸ್ ನಲ್ಲಿ ಆ 4 ಘಟಕಗಳ ಸಿದ್ಧಾಂತ ಅಂತಾರೆ, ಅದನ್ನ ಡಾಕ್ಟ್ರಿನ್ ಆಫ್ 4 ಯೂನಿಟ್ಸ್ ಅಂತ ಅದನ್ನ ಪ್ರತಿಪಾದಿಸಿದೆ. ಇದೊಂದೇ ಅಲ್ಲ, ಈವನ್ ಮನುಶಾಸ್ತ್ರ ತಗೊಂಡ್ರೆ ಅದನ್ನು ಅಷ್ಟೇ. ಈಗ ನಾವು ಬ್ಲ್ಯಾಕ್ ಹೋಲ್ ಏನಿದೆಯಲ್ಲ, ಬ್ಲ್ಯಾಕ್ ಹೋಲ್ ಸಿದ್ಧಾಂತ ಏನಿದೆಯಲ್ಲ, ಅದೇ ರೀತಿಯಾಗಿ ಮನುಶಾಸ್ತ್ರ, ಅವರು ಫಿಸಿಕ್ಸ್ ಬೇಸ್ಡ್ ಇದೆ, ಇವ್ರದ್ದು ಸ್ಪಿರಿಚುಯಾಲಿಟಿ ಬೇಸ್ಡ್ ಇದೆ. ಅದೇ ರೀತಿಯಾಗಿ ಇಲ್ಲೂ ಅಷ್ಟೇ, ಇದೇನು ನಾವು ಸಾಪೇಕ್ಷ ಸಿದ್ಧಾಂತ ಇದೆಯಲ್ಲ, ಅದು ಫಿಸಿಕ್ಸ್ ಬೇಸ್ಡ್, ನಮ್ದು ಶಕ್ತಿ ವಿಶಿಷ್ಟಾದ್ವೈತ ಅನ್ನೋದು ಮೆಟಾಫಿಸಿಕ್ಸ್ ಬೇಸ್ಡ್. ಸೊ ಇಂಡಿಯನ್ ಫಿಲಾಸಫಿ ಇಸ್ ಬೇಸಿಕಲಿ ಮೆಟಾಫಿಸಿಕ್ಸ್ ಬೇಸ್ಡ್ ಫಿಲಾಸಫಿ ಅಂತ ನಾವು ಹೇಳಬಹುದು. ಅದಲ್ದಲ್ಲೇ ಈಗ ಇದನ್ ಬಿಡ್ರಿ, ಇವ್ರು ಆಂಧ್ರ ಜಂಗಮ ಅನ್ಬಿಡ್ತಾರೆ ಶಕ್ತಿ ವಿಶಿಷ್ಟಾದ್ವೈತ ಅಂದ್ರೆ. ಹವೆವರ್ ವೆದರ್ ಇಟ್ ಇಸ್ ಆಂಧ್ರ ಜಂಗಮ, ವೀರಶೈವ, ಲಿಂಗಾಯತ, ಎಲ್ಲರೂ ಅದ್ವೈತ ಅಂತಾನೆ ಇದರಿಂದ ತಿಳಿದು ಬರುತ್ತೆ. ಅದ್ವೈತದ ಆಧಾರವಾಗಿ ಅವರು ಇದನ್ನ ವಿಕಾಸ ಮಾಡಿ ಶಕ್ತಿ ವಿಶಿಷ್ಟಾದ್ವೈತ ಅಂತ ಮಾಡಿದ್ದಾರೆ. ಆಯ್ತಾ. ಇನ್ನು ಮೊಗ್ಗೆಯ ಮಾಯಿದೇವ ಅಂತ ಒಬ್ಬಿದ್ದ. ಅವನು ಮೊಗ್ಗೆಯ ಮಾಯಿದೇವ ಒಬ್ಬ ಬಹುದೊಡ್ಡ ಪಂಡಿತ. ವೀರಶೈವದ ಧರ್ಮ ಏನು ಎತ್ತ ಅಂತ ವಿಶ್ಲೇಷಣೆ ಮಾಡಿ ತಾರ್ಕಿಕವಾಗಿ ಒಂದು ಒಳ್ಳೆಯ ಗ್ರಂಥವನ್ನ ಕೊಟ್ಟಿದ್ದಾನೆ. ಇವ್ರೇನು ವಚನಗಳನ್ನು ಹೇಳ್ಬಿಟ್ರೆ 4 ವಚನ ಕಟ್ಬಿಡ್ತಾರೆ, ಕಳಬೇಡ, ಕೊಲಬೇಡ, ಹೂಸು ಬಿಡ, ತಿಂದು ಹೂಸು ಬಿಡಬೇಡ ಅಂತ ಇಂಥ ವಚನಗಳನ್ನು ಹೇಳೋದ್ರಲ್ಲಿ ಈ ಸ್ವಾಮಿಗಳಿದಾರಲ್ಲ, ಇವ್ರು ಎತ್ತಿದ ಕೈ. ಇವ್ರು ಇನ್ನೇನು ಬರಲ್ಲ, ಬರದೆ ಇಂಥ ಸಿಂಪ್ಲಿಸ್ಟಿಕ್ 4 ವಚನಗಳು. ಅಲ್ಲಮ್ಮನ ವಚನದಲ್ಲಿ ಮೆಟಾಫಿಸಿಕ್ಸ್ ತತ್ವಗಳು ಏನಿದಾವೆ ಇದನ್ನೆಲ್ಲ ಅರ್ಥ ಮಾಡ್ಕೊಳಕ್ ಇವ್ರ ಕೈಯಿಂದ ಸಾಧ್ಯ ಏನ್ರಿ? ಅಂತ ಕಲಬುರ್ಗಿನ ಏನೇನು ಎಗ್ಬುರ್ಜಿ ಮಾಡಿದ್ವಿ ಆಲ್ರೆಡಿ ಕೂತ್ಕೊಂಡವ್ರನ್ನ. ಇನ್ನು ಸ್ವಾಮಿಗಳೆಲ್ಲ ಇವರೆಲ್ಲ ಏನ್ ಹೇಳ್ತಾರೆ? ಇವ್ರಿಗೆ ಏನು ಗೊತ್ತಿಲ್ಲ. ಇವರೆಲ್ಲ ಉಣ್ಣಕ್ಕೆ ಯಾರೋ ಒಬ್ರು ಸ್ವಾಮಿಗಳು ಇದ್ರಂತೆ, ಒಬ್ಬ ಶಿಷ್ಯನ ಬಡ್ಡಿ ಲೇವಾದೇವಿ ಬಡ್ಡಿ ವಸೂಲಿ ಮಾಡಕ್ಕೆ ಇಟ್ಕೊಂಡಿದ್ರಂತೆ. ಕಡೆಗೆ ಅವ್ನಿಗೆ ಅತ್ಲಾಗೆ ಒಂದು ಶಾಖಾ ಮಠಕ್ಕೆ ನೀನ್ ಪೀಠಾಧಿಪತಿ ಆಗ್ಬಿಡ, ಒಳ್ಳೆ ಇದನ್ನು ಹೇಳ್ಕೊಂಡು ಬಡ್ಡಿ ವಸೂಲಿ ಮಾಡ್ಕೊಂಡು ಬಡ್ಡಿ ಲೇವಾದೇವಿ ಮಾಡ್ಕೊಂಡು ಇರುವಂತ ಅಂತ ಒಬ್ಬ ಸ್ವಾಮಿ ಇವ್ರ ಜೊತೆಗೆ ಇದಾನೆ. ತಿಳಿತರ? ಹೆಸರು ಹೇಳಕ್ ಬರಲ್ಲ, ನಾನು ಹೆಸರು ಹೇಳಕ್ ಹೋಗಲ್ಲ, ಹೆಸರು ಹೇಳಬಲ್ಲೆ. ಆಯ್ತಾ? ನೀವು ಊಹೆ ಮಾಡ್ಕೊಳ್ರಿ. ಅವರು ನಿಮ್ ರಾಣೆಬೆನ್ನೂರು ಬೇಷ್ಟೇ, ಅತ್ಲಾಗಿಂದ ಬಂದ್ ಎತ್ಲಾಗ ಒಂದ್ ಕಡೆ ಒಂದ್ ಶಾಖಾ ಮಠಕ್ಕೆ ಬಡ್ಡಿ ಲೇವಾದೇವಿ ಮಾಡ್ಕೊಂಡು ಅವ್ರ ಮುಖ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಪಕ್ಕ ರೌಡಿ ಮುಖ ಇದ್ದಂಗಿದೆ. ಬಡ್ಡಿ ಲೇವಾದೇವಿ ಅಂದ್ರೆ ತಿಳ್ಕೊಂಡ್ಬಿಟ್ರಿ ಯಾರು ಅಂತ. ಓಕೆ. ಹೌಎವರ್, ಕಮಿಂಗ್ ಬ್ಯಾಕ್ ಟು ಮೊಗ್ಗೆಯ ಮಾಯಿದೇವ. ಈ ಮೊಗ್ಗೆಯ ಮಾಯಿದೇವ ಒಂದು ಶಿವಾನುಭವ ಸೂತ್ರ ಅಂತ ಒಂದು ಗ್ರಂಥವನ್ನ ಬರೆದಿದ್ದಾನೆ. ಅವನು ಅದರಲ್ಲಿ ಏನ್ ಹೇಳ್ತಾನೆ, ದೇವರ ಶಕ್ತಿಯ ಸೃಷ್ಟಿಯಲ್ಲಿ ಆಸಕ್ತಿಯುಳ್ಳ ಕಾರಣ ಅದು ಬಂಧಕ, ಜೀವನ ಶಕ್ತಿಯೇ ಬಂಧ ನಿವೃತ್ತಿಯಾದಲ್ಲಿ ಉನ್ಮುಖಿಯಾಗಿರುವ ಕಾರಣ ಅದು ಬಂಧ ವಿಮೋಚಕ, ಈ ಬಂಧ ವಿಮೋಚಕ ಶಕ್ತಿಯೇ ಭಕ್ತಿ ಅಂತ ಅವನು ಈ ಪೀಠಿಕೆಯನ್ನ ಹಾಕ್ತಾ ವೀರಶೈವ ಸಿದ್ಧಾಂತದ ಭಕ್ತಿ ಮಾರ್ಗ ಅಂತ ಏನೋ ಈಗ ನಾವು ಹೇಳ್ತೀವಲ್ಲ, ಈಗ ವಚನಗಳನ್ನೆಲ್ಲ ಭಕ್ತಿ ಪಂಥದಲ್ಲಿ ಏನ್ ಚಳುವಳಿ ಇದೆಲ್ಲ ಆಯ್ತಲ್ಲ, ಅದೆಲ್ಲ ಭಕ್ತಿ ಪಂಥ 11, 12ನೇ ಶತಮಾನದಲ್ಲಿ ಬಂದ ಭಕ್ತಿ ಪಂಥ. ಇದು ಯಾವ್ದು ಮಹಾರಾಷ್ಟ್ರದಲ್ಲ, ಮಹಾರಾಷ್ಟ್ರದಲ್ಲಿ ಯಾರ್ರಿ ಸಂತ ತುಕಾರಾಮ, ಅದೆಲ್ಲ ಭಕ್ತಿ ಪಂಥ ಬಂತಲ್ಲ, ಮೀರಾ, ತುಕಾರಾಮ, ಆಮೇಲೆ ಇನ್ನೊಂದು ತುಳಸಿದಾಸರು ಇರ್ಲಿ, ಇನ್ನೊಬ್ಬ ಜ್ಞಾನದೇವ, ಭಕ್ತ ಜ್ಞಾನದೇವ, ಭಕ್ತದ ಜ್ಞಾನದೇವ, ಕಬೀರ, ಇವರೆಲ್ಲರೂ ಭಕ್ತಿ ಆ ಪಂಥದಲ್ಲಿ ಬಂದಂತ ಬಸವಣ್ಣವ್ರದ್ದು ಭಕ್ತಿ ಪಂಥ. ಯಾಕಪ್ಪ ಅಂದ್ರೆ ಅದನ್ನೇ ಈ ಮುಗ್ಗಿಯ ಮಾಯದೇವ ಹೇಳ್ತಾ ಇದ್ದಾನೆ.
ಮುಖ್ಯವಾಗಿ ಶಕ್ತಿ ವಿಶಿಷ್ಟಾದ್ವೈತದಲ್ಲಿ ಶಕ್ತಿಗೆ ಪ್ರಾಧಾನ್ಯತೆ, ಶಿವಶಕ್ತಿಗೆ ಪ್ರಾಧಾನ್ಯತೆ ಇದೆ. ಇದರಲ್ಲಿ ಹೌದು ಹೌದು. ಇದರಲ್ಲಿ ಆ ಹ್ಮ್ ಶಕ್ತಿನೇ ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಜ್ಞಾನಶಕ್ತಿ. ಆಯ್ತಾ? ಹಾ ಈಗ ನೀವು ಏನು ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಅಂತ ಕೇಳಿದ್ರಲ್ಲ, ಈ ರೀತಿಯ ಹ್ಮ್ ಕಾಳಾಮುಖರ ಹೆಸರುಗಳು, ಕಾಳಾಮುಖ ಜಂಗಮರ ಹೆಸರುಗಳು ಕಡೆಯಲ್ಲಿ ಶಕ್ತಿ ಶಕ್ತಿ ಅಂತ ಎಂಡ್ ಆಗತಕ್ಕಂತ ಒಂದು ಹೆಸರುಗಳು ಇದಾವೆ. ಈ ಹಾ ಕ್ರಿಯಾಶಕ್ತಿ ಇದಾರಲ್ಲ, ಕ್ರಿಯಾಶಕ್ತಿ ಅವರು ಇದು ಯಾವ್ದೋ ವಿಜಯ ಕರ್ನಾಟಕ ಇದು ಇದು ಸಾಮ್ರಾಟ, ಹ್ಮ್ ಕರ್ನಾಟಕ ಸಾಮ್ರಾಜ್ಯ ಅಂದ್ರೆ ವಿಜಯನಗರ ಸಾಮ್ರಾಜ್ಯ ಅಂದ್ರೆ ಕರ್ನಾಟಕ ಸಾಮ್ರಾಜ್ಯ ಅನ್ನಬೇಕಾದನ್ನ ಅದನ್ನ ಸ್ಥಾಪಿಸ್ಲಿಕ್ಕೆ ಪ್ರೇರಕ ಶಕ್ತಿ ಹ್ಮ್ ಆದವನೇ ಈ ಕ್ರಿಯಾಶಕ್ತಿ ಅಂತಕ್ಕಂಥ ಒಬ್ಬ ಕಾಳಾಮುಖ ಜಂಗಮ. ಆನಂತರ ಬಂದವರು ಹಾ ವಿದ್ಯಾರಣ್ಯ ಇವರೆಲ್ಲ. ಬಟ್ ಆರಂಭಗೊಂಡಿದ್ದು ಈ ಕ್ರಿಯಾಶಕ್ತಿಯ ಒಂದು ಸ್ಫೂರ್ತಿಯಿಂದಾನೆ. ಹ್ಮ್ ಅಂದ್ರೆ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ವೀರಶೈವ ಅನ್ನೋದು ಕಾಳಾಮುಖ ಪರಂಪರೆ. ಅದಕ್ಕೆ ಮುಂಚೆಯಿಂದನೂ ಹಿಂಗೆ ಈ ಹೆಜ್ಜೆಗಳನ್ನ ಹುಡುಕ್ತಾ ಹೋದ್ರೆ ಅದು ಹರಪ್ಪ ಮೊಹೆಂಜೋದಾರೋ ಕಾಲಕ್ಕೆ ಹೋಗುತ್ತೆ. ಹ್ಮ್ ಇಂಡಿಯನ್ ಹಿಸ್ಟ್ರಿ ಅಲ್ಲಿಂದ, ಆರ್ಕಿಯಾಲಜಿಕಲ್ ಹಿಸ್ಟ್ರಿ ಅಲ್ಲಿಂದ ಸಿಕ್ಕಿದೆ ಅಂತ ಅಲ್ಲಿಗೆ ಹೋಗಿ ನಿಲ್ಲುತ್ತೆ. ಅದಕ್ಕಿಂತ ಹಿಂದಿನ ಏನಾದ್ರೂ ಸಾಕ್ಷಿ ಪುರಾವೆಗಳು ಸಿಕ್ಕರೆ ಮುಂದೆ ಉತ್ಖನನಗೊಂಡು ಅದು ಇನ್ನು ಹಿಂದಕ್ಕೆ ಹೋಗ್ತಾ ಹೋಗ್ತಾ ಹೋಗುತ್ತೆ. ಯಾಕಂದ್ರೆ ನಮ್ದು ಬೇಸಿಕಲಿ ಶೈವ ಸಂಸ್ಕೃತಿ, ಭಾರತ ಅನ್ನೋದು ಶೈವ ದೇಶ. ಹೌದು. ಅದರಲ್ಲಿ ಈಗ ನನಗೆ ಒಂದು ಪ್ರಶ್ನೆ ಬರೋದು, ಇವರು ಅದ್ವೈತಿಗಳು ಅಂತ ಹಾ ಹೇಳಿದ್ರಲ್ಲ ನಮ್ಮ ಇವರು ಕಲಬುರ್ಗಿ ಹಾ ಸರ್, ದ್ವೈತಿ. ಆ ಏನಾದ್ರು ನಮ್ಮ ಶಂಕರಾಚಾರ್ಯರು ಅದ್ವೈತ ಪೀಠಗಳು ಅಂತ 4 ಪೀಠಗಳಿದಾವಲ್ಲ, ಹಾ ಶಂಕರಾಚಾರ್ಯ ಪೀಠಗಳು, ಅವ್ರೇನಾದ್ರು ಇದನ್ನ ಕೇಳಿಸ್ಕೊಂಡಿದ್ರೆ ಏನ್ ಮಾಡಿರೋರು ಅಲ್ಲ ಅಂತ ಕೇಳಿಸ್ಕೊಂಡ್ ಅವ್ರಿಗೆ ಯಾರು ಹೇಳಿದ್ರು? ಕೇಳಿಸ್ಕೊಂಡ್ ಬಿಡ್ರಿ. ಅದೇನಾದ್ರೂ ಮಾಡ್ಕೊಳ್ಳಿ, ಅರ್ಥ ಮಾಡ್ತೀರಿ ಅಲ್ಲ. ಅಲ್ಲ, ಅವ್ರ ಅದ್ವೈತಕ್ಕೆ ಅವರು ತಾವೇ ಒಂದು ಅದ್ವೈತ ಪೀಠಂ ಅಂತಾನೆ ಕರ್ಸ್ಕೊತಾರ ಅದಲ್ಲ, ಅವ್ರನ್ನ. ಈಗ ಅವರ ಆದ್ರೆ ವಿಚಾರಕ್ಕೆ ನಾವು ಹೋಗೋಣ. ಹ್ಮ್ ಅವ್ರಿಗೆ ಗೊತ್ತು, ದೇ ನೋ ವೆರಿ ವೆಲ್ ದಟ್ ದಿಸ್ ಕಲಬುರ್ಗಿ ಇಸ್ ನೋ ಯೂಸ್ ಅಂತ ಅವ್ರಿಗೆ ಗೊತ್ತು. ಹಾ ಕಲಬುರ್ಗಿ ಸಂಶೋಧನೆಗಳೇನ್ರಿ ಎಲ್ಲ ಫೇಲ್ಡ್, ಹ್ಮ್ ಇಟ್ಸ್ ಅ ಡಿಸಾಸ್ಟರ್. ಅದನ್ನ ಯಾಕೆ ಅವ್ರು ಕೋಪ ಮಾಡ್ತಾರೆ? ಅಲ್ಲ, ಅದ್ನೇನೆ ಹಾಗಾಗಿ ಈಗ ಕಲಬುರ್ಗಿಯವರು ಒಂದು ಪ್ರಯತ್ನ ಮಾಡಿ ಎಲ್ಲೋ ಒಂದ್ ಕಡೆ ವಿಫಲರಾಗಿ ಒಂದು ಇದನ್ನ ಫರ್ಗೆಟ್ ಇಟ್. ಹೂ ಇಸ್ ಹ್ಮ್ ಕಲಬುರ್ಗಿ? ಅವ್ರು ಲಿಂಗಾಯತ ಸ್ವತಂತ್ರ ಧರ್ಮ ಅಂತಾರೆ. ಅದಕ್ಕೆ ಅವ್ರ ನೆಟ್ಟಿಗೆ ಅದಕ್ಕೊಂದು ತಕ್ಕ ವ್ಯಾಖ್ಯಾನ ಕೊಡಕ್ಕಾಗದಂತ ವ್ಯಕ್ತಿ ಬಗ್ಗೆ ಅವ್ರು ಯಾಕೆ ಶಂಕರಾಚಾರ್ಯ ಅದು ಅವ್ರ ಮಠದಲ್ಲಿ ಇವ್ರನ್ನ ಕೇರ್ ಮಾಡ್ತಾರೆ? ದೇ ನೋ ವೆರಿ ವೆಲ್, ದೇ ವಾಂಟ್ ಟು ಹ್ಯಾಂಡಲ್ ದೇರ್ ಓನ್ ಬಿಸ್ನೆಸ್. ಓಕೆ, ಲೆಟ್ಸ್ ನಾಟ್ ಮಿಕ್ಸ್ ಇಟ್. ಹೌದು. ಓಕೆ, ಹಾ ಸೊ ಹಿಂಗಿದ್ದಾಗ ಕಲಬುರ್ಗಿ ಅವ್ರದ್ದು ಮುಗಿದೋದ ಇತಿಹಾಸ. ಈಗ ಶಕ್ತಿ ವಿಶಿಷ್ಟಾದ್ವೈತ ಅಂದ್ರೆ ಏನು ಅಂತ ಹೇಳಿದೀವಿ. ಮೊಗ್ಗೆ ಮಾಯಿದೇವನು ಓದ್ಬೇಕು. ಅವರು ಮೊಗ್ಗೆ ಮಾಯಿದೇವನು ಓದಲ್ಲ. ಅವ್ರಿಗೆ ವಚನಗಳನ್ನು ಬಿಟ್ರೆ, ಹ್ಮ್ ಅದರಲ್ಲೂ ಸಿಂಪ್ಲಿಸ್ಟಿಕ್ ಮೆಟಾಫಿಸಿಕ್ಸ್ ಇರ್ತಕ್ಕಂತ ವಚನಗಳನ್ನ ಬಿಟ್ರೆ, ಯಾಕಂದ್ರೆ ಅದು ಅವ್ರಿಗೆ ಅರ್ಥ ಆಗಲ್ಲ. ಅದನ್ನ ಬಿಟ್ರೆ ಹೇಳದ್ನಲ್ಲ, ಕಳಬೇಡ ಕೊಲಬೇಡ, ಹೋಳಿಗೆ ಹೊಡೆದು ಹೂಸು ಬಿಡಬೇಡ. ಇಂಥವ್ರಿಗೆ ಏನ್ರಿ ಹೇಳ್ತೀರ ನೀವು? ಇಂಥರ್ನ ವಿ ಶುಡ್ ನಾಟ್ ಇವನ್ ಕನ್ಸಿಡರ್. ಇಂಥರ್ನ ಒಬ್ಬ ಸಂಶೋಧನಾ ಪಿತಾಮಹ, ಅದು ಪಿತಾಮಹ, ಅದು ಇದು ಅಂತಂದು ಕೂರ್ಸಿದ್ರೆ ಬೇರೆ ವಿದೇಶದಲ್ಲಿ ನೀವು ಈಗ ಡಾಲಸ್ ಅಲ್ಲಿ ಇದ್ರೆ ಇಂಥದ್ನೆಲ್ಲ ಹೇಳಿದ್ರೆ ಇಲ್ಲಿ ಪ್ರೊಫೆಸರ್ಗಳು ನಂಬ್ತಾರೆ, ನಗ್ತಾರೆ. ಹೌದಲ್ಲ? ಅಲ್ಲ, ನನಗೆ ಈಗ ಬಂದಿರೋ ಪ್ರಶ್ನೆಗಳು, ಹ್ಮ್ ಈಗ ನೀವ್ ಹೇಳೋ ಪಾಯಿಂಟ್ಸ್ ಗಳು ಕರೆಕ್ಟ್ ಹಾ. ಇದಾವೆ. ಬಟ್ ಈಗ ಲಿಂಗಾಯತರು ಈ ಟೈಮಲ್ಲಿ ಏನ್ ಮಾಡ್ಬೇಕು? ಈಗ ನೀವು ಲಿಂಗ ಕಲಬುರ್ಗಿ ಅವರ ಸಂಶೋಧನೆಗಳಲ್ಲಿ ಹ್ಮ್ ಇಷ್ಟೊಂದು ವ್ಯತ್ಯಾಸಗಳಿದಾವೆ, ಇವೆಲ್ಲ ರದ್ದಾಗಿದಾವೆ ಅಂತ ಈಗ ಬಹಳ ವಿಡಿಯೋದಲ್ಲಿ ಹಾ ಹಾ ಹೇಳಿದಿರಿ. ಹಾ ಈಗ ಲಿಂಗಾಯತರು ಏನ್ ಮಾಡ್ಬೇಕು ಅಂತೀರಿ? ಲಿಂಗಾಯತರು ನೋಡಿ, ಅವ್ರಿಗೆ ಪ್ರತ್ಯೇಕ ಧರ್ಮ ಬೇಕು ಅನ್ನುವುದಾದರೆ, ಆಯ್ತಾ, ಅವ್ರಿಗೆ ಬೇಕಾಗಿರೋ ಪ್ರತ್ಯೇಕ ಧರ್ಮ. ಹೌದಾ? ಹ್ಮ್ ಇದು ನಾನು ಲಿಂಗಾಯತ ಅಂದಾಗ ವೀರಶೈವರು ಸೇರಿ, ವೀರಶೈವ ಅಂದಾಗ ಲಿಂಗಾಯತರು ಅಲ್ಲ, ಸೇರಿ. ನಾವು ಲಿಂಗಾಯತರು, ನಾವು ಹೌದು, ವೀರಶೈವರೇ, ನಾವೇ ನೀವು ಲಿಂಗಾಯತರು, ಮೊದ್ಲೇ ನಾವೇ ಹೇಳ್ಬಿಟ್ಟಿದ್ರಿ. ವೀರಶೈವರು. ನಾವು ಹೌದು. ಲಿಂಗಾಯತ ಅಂತ ನಾವು ಲಿಂಗಾಯತರಲ್ಲ ಅಂತ ಹಾ, ಹೇಳೋದು ನಾವು ಬೇಶುದ್ಧ ನಾವು ಬಸವ ತಪ್ಪಾಗ್ತದೆ. ತಾಲಿಬಾನಿಗಳಲ್ಲ. ಹ್ಮ್ ನಾವು ಫತ್ವಾ ಹೊರಡಿಸುವುದಿಲ್ಲ. ನಾವು ಲಿಂಗ ಹತರಲ್ಲ. ನಾವು ಕರೆಕ್ಟ್. ವೀರಶೈವ ಲಿಂಗಾಯತರು. ವೀರಶೈವರು ನಾವೇ, ಲಿಂಗಾಯತರು ನಾವೇ. ಬಸವಣ್ಣನು ನಮ್ಮವನೇ, ಅಲ್ಲಮನು ನಮ್ಮವನೇ. ಅಲ್ಲಮನು ಒಬ್ಬ ಜಂಗಮ, ಗೊತ್ತಾ ನಿಮಗೆ? ಅವನೇ ಬರ್ಕೊಂಡಿದ್ದಾನೆ. ಒಂದು ವಚನ ಇದೆ, ಹೋಗಿ ಓದ್ಕೊಳ್ರಿ. ಬಸವಣ್ಣನು ಜಂಗಮನೇ ಏನು ಹ್ಮ್ ಅಂತ ಅವನು ಶಿಲಾಶಾಸನಗಳೇ ಹೇಳಿದಾವೆ. ಅಲ್ಲ, ನಿಮಗೆ ಮತ್ತೊಂದೊಂದು ಮಜಾ ಹಾ, ಹೇಳ್ತೀನಿ. ಅಲ್ಲಮ್ಮದು ಒಂದು ದೇವಸ್ಥಾನನೇ ಶಿರಾಳಕೊಪ್ಪದಲ್ಲಿ ಹೌದು, ಇದೆ, ಅರ್ಥ ಗೊತ್ತು ಆಯ್ತಾ? ಗೊತ್ತು. ಹ? ಆದ್ರೆ ಅಲ್ಲಿ ನಾನು ಈಗ ಇಷ್ಟೊಂದ್ ಜನ ಇಲ್ಲಿ ಬಸವಣ್ಣನವ್ರ ಬಗ್ಗೆ ಹ್ಮ್ ಹೋರಾಡ್ತಾರಲ್ಲ, ಒಬ್ಬರಾದ್ರೂ ಅಲ್ಲಿ ಅಲ್ಲಮ್ಮ ಎಲ್ಲಿದ್ದಾನೆ ಅನ್ನೋದೇ ಇವ್ರಿಗೆ ಕಲ್ಪನೆ ಇಲ್ಲ. ನಾನು ಬಹಳ ಅವ್ರಿಗೆ ಜನರ ಅಲ್ಲಮ್ಮ, ಬಗ್ಗೆ ಮಾತಾಡಿದಾಗ. ಅಲ್ಲಮ್ಮ, ಅಕ್ಕಮ್ಮ ಇವ್ರು ಯಾರು ಬೇಕಿಲ್ರಿ. ಅವ್ರಿಗೆ ಬೇಕಾಗಿರೋದು ಬಸವನ್ನ ಹೈಜಾಕ್ ಮಾಡ್ಬಿಟ್ಟಿದ್ದಾರೆ, ಬಸವನ್ನ ಇಟ್ಕೊಂಡ್ಬಿಟ್ಟಿದ್ದಾರೆ. ಬಸವ 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 ಇಷ್ಟೇ ಇರೋದು. ಅದೊಂದು ಫೋಟೋ ಹಾ, ಇಟ್ಕೊಂಡು ಈಗ ಬಸವ ಒಂದು ಅವರಿಗೆ ವಿಗ್ರಹ ಬಸವಣ್ಣ ಎದುರಿಗೆ ಬೇರೆ ರೂಪದಲ್ಲಿ ಬಂದ್ರು ಅವ್ರು ಒಪ್ಪೋದಿಲ್ಲ. ಹ? ಯಾವಂತದ್ದು ಇಲ್ಲ. ಆ ಹೌದು ಫೋಟೋದಲ್ಲಿ ಹೌದು ಇದ್ದಂಗೆ ಹೌದು ಹೌದು ಬರ್ಬೇಕು. ಹೌದು ಹೌದು. ಹ? ಆ ಫೋಟೋ ಹ? ಯಾರನ್ನ? ಅಲ್ಲ, ಈಗ ನನ್ ಪ್ರಶ್ನೆಗೆ ನೀವು ಆನ್ಸರ್ ಮಾಡ್ಲಿಲ್ಲ. ಯಾವ್ದ? ಈಗ ಆಯ್ತು, ಹಾ ಅವರು ಕನ್ಫ್ಯೂಸ್ ಆಗಿ ಎಲ್ಲಾ ರೀತಿಯಿಂದನೂ
ಆ, ಈಗ ಅವ್ರು ಒಪ್ಕೊಂಡಿದ್ದಾರೆ. ಈಗ ನೀವು ಈಗ ಕುರುಬರು ಎಷ್ಟೊಂದು ಹೋರಾಟ ಮಾಡಿದ್ರು ಅವರಿಗೆಲ್ಲ ದಾರಿ ತೋರಿಸಿದ್ರಿ. ಹ್ಮ್ ನೀವು ನಮ್ಮ ರೇಣುಕರನ್ನ ಒಪ್ಕೊಂಡು ಆರಾಮಾಗಿ ಭಕ್ತಿ ಮಾರ್ಗದಲ್ಲಿ ಇರ್ರಿ ಅಂತ. ಈಗ ನೀವು ಲಿಂಗಾಯತ ಈಗ ಪ್ರತ್ಯೇಕವಾದಿಗಳಾಗ್ಲಿ ಅಥವಾ ನಮಗೆ ನೀವು ಸಂಬಂಧ ಇಲ್ಲ ಅಂತ ಅಂದವರಿಗೆ ಈಗ ನೀವು ತೋರ್ಸ್ಕೊಟ್ಟಿದ್ದೀರಿ. ಕಲಬುರ್ಗಿ ಅವರ ವಚನಗಳು ಅರ್ಧ ಓದಿ ಕೈ ಬಿಟ್ಟಿದ್ದಾರೆ, ಅವರು ಪರಿಪೂರ್ಣ ಪ್ರಮಾಣದಲ್ಲಿ ಮಾಡ್ಲಿಲ್ಲ ಹಾ ಅಂತ. ಈಗ ಇವ್ರು ಏನ್ ಮಾಡ್ಬೇಕು ಮುಂದೆ? ಇವರು ಈಗ ಅದನ್ನೇ ಇವರು ಹಿಡ್ಕೊಂಡಂತೂ ಈಗ ಕೂತ್ಕೊಳಕ್ಕಾಗೋದಿಲ್ಲ. ಅವರು ಏನ್ ಮಾಡ್ಬೇಕು ಅಂದ್ರೆ, ಈಗ ತ್ವರಿತವಾಗಿ ವೀರಶೈವ ಲಿಂಗಾಯತ ಅಖಂಡವಾಗಿ ಒಂದೇ ಅಂತಂದು ಧ್ವನಿ ಎತ್ತಬೇಕು. ತಿಳಿತ್ರ? ಧ್ವನಿ ಹೌದು. ಎತ್ತಿ ಹಿಂದೂ ಎನ್ನುವುದು ಒಂದು ಸಂಸ್ಕೃತಿಯೇ ಹೊರತು ಧರ್ಮವಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ, ಹಾಲಿ ಪ್ರಧಾನಿಗಳು ಹೇಳಿದ್ದಾರೆ, ಎಡ ಬಲ ಉದ್ದ ಗಿಡ್ಡ ಎಲ್ಲಾ ವಾದಿಗಳು ಹೇಳಿದ್ದಾರೆ. ಆಯ್ತಾ? ಹಾ. ಈಗ ಇವ್ರು ಏನ್ ಮಾಡ್ಬೇಕು ನೋಡ್ರಪ್ಪ, ಹಿಂದೂ ಎನ್ನುವುದು ಸಂಸ್ಕೃತಿ ಅಲ್ಲ, ನನ್ನ ಜಾತಿ, ಈ ಸರ್ಕಾರ ಏನು ಜಾತಿ ಗಣನೆ ಇದು ಮಾಡಿದಲ್ಲಿ ಇದ್ರ ಧರ್ಮ ಅನ್ನುವ ಇದರಲ್ಲಿ ಹಿಂದೂ ಅಂತ ಬರೆದಿದೆ. ಇದು ಸರ್ಕಾರವೇ ಹೇರಿದ ಒಂದು ಅಪವಾದ. ಇದಕ್ಕೆ ಯಾಕೆ ನಮ್ಮನ್ನು ಒಳಗಾಗಿಸ್ಬೇಕು? ಸರ್ಕಾರ ಏಕೆ ನಮ್ಮನ್ನ ಹಿಂದೂ ಅಂತ ಹೇಳ್ಬೇಕು? ನನ್ನ ಧರ್ಮ ಬೇರೆ ಇದೆ. ನನ್ನ ಧರ್ಮ ಶಕ್ತಿ ಹ್ಮ್. ವಿಶಿಷ್ಟಾದ್ವೈತ. ಇಲ್ಲಿ ಆರ್ಗ್ಯಾನಿಕ್ ಆಗಿ ಇವಾಲ್ವ್. ಈಗ ಧರ್ಮ ಅಂದ್ರೆ ಒಬ್ಬ ಪ್ರಾಫೆಟ್ ಇರಬೇಕು ಅಂತ ಹೇಳ್ತಾರಲ್ಲ, ಒಬ್ಬ ಪ್ರವಾದಿ ಇರಬೇಕು. ಪ್ರವಾದಿ ಇರಬೇಕಾದದ್ದು ಅದು ಅದು ಈ ಇದು ಅಬ್ರ ಸೆಮ್ಯಾಂಟಿಕ್ಸ್. ಅಬ್ರಹಾಮಿಕ್ ಧರ್ಮಗಳವೆಲ್ಲ. ಆ ಹ್ಮ್. ಹಾ. ಧರ್ಮಗಳಿಗೆ ಪ್ರವಾದಿ ಹಾ. ಬೇಕು. ನಮ್ಮ ಧರ್ಮ ಹ್ಮ್. ಆರ್ಗ್ಯಾನಿಕ್ ಆಗಿ ಹ್ಮ್. ವಿಕಾಸಗೊಂಡಿದೆ. ನಮ್ದು ಹ್ಮ್. ಪ್ರಜಾಪ್ರಭುತ್ವ ಧರ್ಮ. ನಮ್ದು ಪ್ರಜಾಪ್ರಭುತ್ವದಿಂದ ಈ ಹೌದು. ವಿಕಾಸ ಆಗಿದೆ, ಪ್ರಜೆಗಳಿಂದ ಸೇರಿ. ಹಾಗೆ ಎಲ್ಲರೂ ಸೇರಿ ವಿಕಾಸಗೊಳಿಸಿದ ಧರ್ಮ ಈ ಈ ಹ್ಮ್. ಹಿಂದೂ ಪ್ರಭೇದದ ಧರ್ಮಗಳು. ಹೌದು. ಇದರಲ್ಲಿ ಪ್ರವಾದಿಗಳು ಬೇಕಿಲ್ಲ. ಬೇಕಾಗಿರುವುದೇನಪ್ಪ? ಹ್ಮ್. ಧರ್ಮ ಗ್ರಂಥವಾ? ಬನ್ನಿ, ನಮ್ಮಲ್ಲಿ ಧರ್ಮ ಗ್ರಂಥಗಳು ಒಂದಿಲ್ಲ. ಆ? ಹೌದಾ? ಯಾಕಪ್ಪ ಅಂದ್ರೆ ನಮ್ದು ಶಕ್ತಿ ವಿಶಿಷ್ಟಾದ್ವೈತ ನಮ್ಮ ಸಿದ್ಧಾಂತ. ಧರ್ಮ ಗ್ರಂಥಗಳು ಹ್ಮ್. ಬೇಕಾದಷ್ಟಿದಾವೆ. ಈಗ ಈ ಒಂದು ಮಗ್ಗೆ ಮಾಯಿದೆ ಒಂದೆಳದ್ನ ಅದು ಇದೆ. ಕೆರೆಯ ಪದ್ಮರಸನ ದೀಕ್ಷಾಬೋಧೆ ಅಂತ ಇದೆ. ಆಮೇಲೆ ಕರುಣಾಸಿಗಿದೆ, ಚನ್ನಬಸವಣ್ಣನ ಕರುಣಾಸಿಗೆ, ಮಂತ್ರಗೋಪ್ಯ, ಇವೆಲ್ಲ ಇದಾವೆ. ಹ್ಮ್ ಇವು ಹೌದು. ಈಗ 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 ನೋಡಿ, ಚರ್ಚಾಗೋಷ್ಠಿ. ಈಗ ವಿಧಾನ ಸಭೆಯಲ್ಲಿ ಚರ್ಚೆಗಳಾಗ್ತವೆ. ಅದರಲ್ಲಿ ಕೆಲವು ಪದಗಳನ್ನ ಬಳಸಿದಾಗ ಅಸಂವಿಧಾನಿಕ ಪದ, ಇದು ಕಡತಕ್ಕೆ ಹೋಗ್ಬಾರ್ದು ಅಂತಾರಲ್ಲ. ಆ ಕಡತ ಅನ್ನೋದೇನಿದೆಯಲ್ಲ, ಆ ಕಡತವೇ ವಚನಗಳು, ಅಂದಿನ ಕಾಲದ ವಚನಗಳು. ಆವಾಗ ಚರ್ಚಾಗೋಷ್ಠಿ, ಹ್ಮ್. ಅನುಭವ ಮಂಟಪದಲ್ಲಿ ಏನ್ ಚರ್ಚಾಗೋಷ್ಠಿ ಆಯ್ತು ಅಂತ ಇವ್ರು ಹೇಳ್ತಾರಲ್ಲ, ಅಲ್ಲಿ ಹ್ಮ್. ಆದ ಚರ್ಚೆಯ ವಿಷಯಗಳು ಕಡತಕ್ಕೆ ಹೋದವು. ಆ ಕಡತವೇ ವಚನಗಳ ಕಟ್ಟು. ತಿಳಿತಾ? ಹೌದು. ಹಾಗಂತಂದು ಆ ಕಡತಗಳೇ ಸಂವಿಧಾನ, ಆ ಕಡತಗಳೇ ನಮ್ಮ ಹಾ. ನ್ಯಾಯಾಂಗ, ಆ ಕಡತವೇ ನಮ್ಮ ಶಾಸಕಾಂಗ ಅನ್ನಕ್ಕಾಗತ್ತ? ಇಲ್ಲ. ಆಗೋದಿಲ್ಲ. ನಮ್ಮ ಹ್ಮ್. ಸಂವಿಧಾನ ಏನಿದೆ, ನಮ್ಮ ಭಾರತ ಸಂವಿಧಾನ ಇದೆ. ನ್ಯಾಯಾಂಗದ್ದು ಹ್ಮ್. ಏನೋ ಕಾನೂನು ಒಂದು ಇದೆ, ಪರಿಕ್ರಮಣೆ ಇದೆ. ಶಾಸಕಾಂಗ ಹೇಗ್ ಹ್ಮ್. ನಡೆಸಬೇಕು ಅಂತ ಇದೆ. ಇವು ಇವು ಈ ಹೌದು. ದೇಶದ ಧರ್ಮ ಗ್ರಂಥಗಳಾಗ್ತವೆ. ಹ್ಮ್. ರಾಜ್ಯಾಂಗಕ್ಕೂ ನ್ಯಾಯಾಂಗಕ್ಕೂ ಸಂವಿಧಾನ ಆಗುತ್ತೆ. ವಚನ ಅಲ್ಲ, ಕಡತಕ್ಕೆ ಹೋಗಿರೋ ಕಟ್ಟಲ್ಲ. ಹೌದು. ಆ ಹ್ಮ್. ಅದರಲ್ಲಿ ಬಂಗಾರಪ್ಪ ಒಂದ್ಸಲ ಯಾವ್ದದು ಒಂದು ಎಂತ ಪಕ್ಷ ಅದು, ಅವರು ಇವನು ಅಲ್ಲಲ್ಲ, ಬಂಗಾರಪ್ಪ ಕರ್ನಾಟಕ ಕ್ರಾಂತಿರಂಗ ಅಂತ ಒಂದು ಪಕ್ಷದಿಂದ ಕ್ರಾಂತಿ. ಮಾತಾಡಿದ್ರೆ ಕಡತದಲ್ಲಿ ಇದೆ. ಇನ್ನೊಂದ್ರಲ್ಲಿ ಜನತಾ ಪಕ್ಷದಿಂದ ಆಗಿ ನಿಂತಿರೋದಿದೆ, ಇನ್ನೊಂದ್ಸಲ ಬಿಜೆಪಿಯಿಂದ ಆಗಿ ನಿಂತಿರೋದಿದೆ, ಇನ್ನೊಂದ್ಸಲ ಕಾಂಗ್ರೆಸ್ ಇಂದ ಆಗಿ ನಿಂತಿರೋದಿದೆ. ಈಗ ಬಂಗಾರಪ್ಪನವ್ರು ಕಾಂಗ್ರೆಸ್ ಹ್ಮ್. ಜನತಾದಳನ ಯಾವ್ದು ಕಡತ ನೋಡಿದ್ರೆ ನಮಗ್ ಕಡತ ತುಂಬಿಡುತ್ತೆ. ಹಾ, ಕರ್ನಾಟಕ ಕಾಂಗ್ರೆಸ್ ಇದೇ ಪಾರ್ಟಿ. ಇದೇ ನಮಗೆ ನೋಡ್ರೆ ಕಡತ ತುಂಬಿಡುತ್ತೆ. KCP. ಹಾ, ಹಂಗಾಗತ್ತೆ. ಹೋಗ್ತಾನೆ. ಹೌದು. ಹೌದು. ಹಂಗಾಗಿ ಈಗ ಯಡಿಯೂರಪ್ಪರು ಅಷ್ಟೇನೆ ಅಲ್ಲ, ಒಂದ್ಸಲ KJP ಮಾಡಿದ್ರು, ಆಮೇಲೆ ಅದು ಬಿಜೆಪಿಯಲ್ಲಿ ಬಿಡ್ರಿ. ಇದ್ರು. ಹ. ಹಂಗ ಈಗ ಕಡತವನ್ನ ಹ. ಮುಂದಿನ ಶತಮಾನದ ತೆಗೆದು ನೋಡಿದ್ರೆ, ಇವನೊಬ್ಬನ ಬಿಜೆಪಿಲಿ ಇದ್ದ, ಕಾಂಗ್ರೆಸ್ ನಲ್ಲಿ ಇದ್ದ, ಯಾವ್ದ್ರಲ್ಲಿ ಇದ್ದ, ಯಾವ ಪಕ್ಷದಲ್ಲಿ ಇದ್ದ ಅಂತ ಇವ್ನು ಸರ್ವಾಂತರ್ಯಾಮಿ ಆಗಿದ್ದ ಅನ್ನಕ್ಕಾಗತ್ತೆ. ಹಂಗಾಗಿ ಈ ವಚನ ಅನ್ನೋದು ಕಡತ ಇಷ್ಟೇ. ಆಯ್ತಲ್ಲ? ಕ್ಲಿಯರ್ ಅದ? ಸಂವಿಧಾನ ಸಂವಿಧಾನ. ಈಗ ಈ ದೇಶನ ಒಂದು ಧರ್ಮ ಕರೆಕ್ಟ್. ಅಂದ್ರೆ ಈ ದೇಶದ ಧರ್ಮ ಸಂವಿಧಾನ. ಇಲ್ಲಿ ಚರ್ಚೆ ಹ್ಮ್. ಮಾಡಿರೋ ಕಡತಗಳು ಕಟ್ಟು ಸಂವಿಧಾನ ಅಲ್ಲ. ಹಾ, ಕಡತದಲ್ಲಿ ಇದೊಂಥರ ಆ ಏಕಪಾತ್ರ ಗಣನೆ ಹಂಗೆ ಇದ್ದಂಗೆ ಇವ್ರು ಏನ್ ಬೀಳ್ಬೇಕಾಗತ್ತೆ ಹೇಳ್ತಾರಲ್ಲ, ವಚನಗಳೇ ಅಭಿನಯಗಳು. ಧರ್ಮ ಅಂತಾರಲ್ಲ, ಇವ್ರಿಗೆಲ್ಲ ಕಡಿತ ಹತ್ತಿ ಬಿಡಿದೆ. ಯಾಕಂದ್ರೆ ಅವ್ರಿಗೆ ಅರ್ಥ ಹ್ಮ್. ಆಗೋದು ಒಂದು ಸಿಂಪ್ಲಿಸ್ಟಿಕ್ ಆಗಿ ಒಂದು 50 ವಚನಗಳು. ಅಲ್ಲ, ಅವರಿಗೆ ಈಗ ಸ್ವಲ್ಪ ಇದಕ್ಕೇನಂತಾರೆ, ರೀಡ್ ಬಿಟ್ವೀನ್ ದ ಲೈನ್ಸ್ ಅಂತ ಅವ್ರು ಕರೀತಾರಲ್ಲ, ರೀಡ್ ಬಿಟ್ವೀನ್, ಆ ಅವ್ರಿಗೆ ಒಂದು. ಅದೆಲ್ಲ ಇದ್ದಿದ್ರೆ ರೀ, ಕಲಬುರ್ಗಿ ಅಂತ ರೀಡ್ ಬಿಟ್ವೀನ್ ದ ಲೈನ್ಸ್ ಮಾಡಿದ್ರೆ ಇಷ್ಟೆಲ್ಲ ನಾನು ಅವ್ರನ್ನ ಹೀಯಾಳಿಸ್ಬೇಕಿತ್ತೇನ್ರಿ? ಇದು ನೀವು ನಾನು ನಾನು ಹೇಳ್ಬೇಕಂತಲ್ಲ, ಇವ್ರನ್ನ ಈಗ ಆಗಿರೋ ಅನ್ಯಾಯಕ್ಕೆ ನಿಮಗೆ ಹೌದು. ಬೇಜಾರಾಗ್ತಾ ಇದೆ. ಯಾಕಂದ್ರೆ ಹ್ಮ್. ಸತ್ಯ ಏನಿದೆ. ಹ್ಮ್ ಈಗ ಹ್ಮ್. ಈಗ ಈ ಸ್ವಾಮಿಗಳೆಲ್ಲ, ಅವನು ಕಲಬುರ್ಗಿ ಜೈ ಜೈ ಅನ್ನೋರೆಲ್ಲ ಸ್ವಾಮಿಗಳು ಫಾರಿನ್ ಬರ್ತಾರೆ. ವಿದೇಶದಲ್ಲಿ ಬಂದು, ಹೌದು. ನಾನೊಬ್ಬ ವಿದೇಶದಲ್ಲಿ ವಾಸವಾಗಿರ್ತಕ್ಕಂಥ ವ್ಯಕ್ತಿ
ಇಲ್ಲಿ ನಮ್ಮ ಸಂಶೋಧನಾ ಪಿತಾಮಹರು ಈ ರೀತಿ ಸಂಶೋಧನೆಯನ್ನ ಮಾಡಿದ್ದಾರೆ ಅಂತ ಯಾರಿಗಾದ್ರೂ ನಾನು ಹೇಳಿದ್ರೆ ಇಲ್ಲಿಯ ಸಂಶೋಧಕರು ಏನಂತಾರೆ, ಏಯ್ ವಾಟ್ ದ ಹೆಕ್ ಇಸ್ ದಿಸ್, ಡು ಯು ಕಾಲ್ ಹಿಮ್ ಅ ರಿಸರ್ಚರ್ ಅಂಡ್ ಹಿ ಇಸ್ ನೋನ್ ಆಸ್ ಫಾದರ್ ಆಫ್ ರಿಸರ್ಚ್ ಇನ್ ಯುವರ್ ಕಂಟ್ರಿ? ಓ ವಾಟ್ ಅ ಬುಲ್ಶೆಟ್ ಅಂತಂದು ಅವರು ಕ್ಯಾಕರ್ಸ್ ತೆಗಿತಾರೆ. ಈ ರೀತಿ ನಾನು ಆಲ್ರೆಡಿ ಅನ್ನಿಸ್ಕೊಂಡ ಕಾರಣ ನಾನು ಇಷ್ಟು ಆಳವಾಗಿ ಓದಲಿಕ್ಕೆ ಶುರು ಹಚ್ಕೊಂಡಿದ್ದೆ. ನಾನು ಹಿಂಗೆ ಇವ್ರದನ್ನ ಕೇಳಿ ಓಕೆ ನಾನು ಓಕೆ ಹಿಂಗೆ ಕೇಳ್ಬಿಟ್ಟು ಭಾಷಣ ಮಾಡ್ತಾ ಇದ್ದೆ. ಹಂಗೆ ಯಾವ್ದಾರು ಈಗ ನಾವೆಲ್ಲ ಕನ್ಸಲ್ಟಿಂಗ್ ಓಕೆ, ಬೆಳಿಗ್ಗೆ ಸೋಮವಾರ ಹ್ಮ್ ಬೆಳಿಗ್ಗೆ ಮನೆ ಬಿಟ್ಟು ಹೋದ್ವಿ ಅಂದ್ರೆ ಅಲ್ಲೇ ಹೋಟ್ಲಲ್ಲಿ ಇರ್ತಿದ್ವಿ, ಕ್ಲೈಂಟ್ ಅಲ್ಲಿ ಹ್ಮ್ ಮಾತಾಡ್ತಿದ್ವಿ, ಸಾಯಂಕಾಲ ಡಿನ್ನರಿಗೆಲ್ಲ ಕಲಿಸ್ ಜೊತೆಗೆ ಹೋಗ್ತಾ ಇದ್ವಿ. ಅವಾಗ ಕೆಲ್ಸದ ಡೆಫಿನೆಟ್ಲಿ. ಬಗ್ಗೆ ಮಾತಾಡೋಲ್ಲ, ನಾವಿಂತ ಏನಾದ್ರೂ ಒಂದು ಇಂಟೆಲೆಕ್ಚುಯಲ್ ವಿಷಯದ ಬಗ್ಗೆ ಮಾತಾಡ್ತೀವಿ. ಆವಾಗ ನಾನು ಹೌದು. ನಮ್ಮಲ್ಲೊಬ್ರು MM ಕಲಬುರ್ಗಿ ಅಂತ ದೊಡ್ಡ ವಿದ್ವಾಂಸರಿದ್ದಾರೆ ಹಾಗೆ ಹೀಗೆ ಅಂತ ಹೇಳಿದಾಗ, ಓಕೆ ವಾಟ್ ಇಸ್ ಇ ಡೂಯಿಂಗ್, ವಾಟ್ ಡಸ್ ಇ ಸೇ, ವಾಟ್ ಇಸ್ ಇಸ್ ರಿಸರ್ಚ್ ಅಂತ ಹೇಳ್ದಾಗ ನನ್ನ ಹತ್ರ ಹೇಳಿದಾಗ ಹ್ಮ್ ಐ ವಾಸ್ ಬೀಟನ್. ನನ್ನ ಹಾಕೊಂಡು ಹ್ಮ್ ಬಡ್ತಾ ಬಡಿದಿದಾರ ಅವ್ರ ಬಡ್ದು. ಹೌದು ಹೌದು. ಅಂಡ್ ಯು ಟೆಲ್ ದಿಸ್ ಪರ್ಸನ್ ಇಸ್ ಅ ರಿಸರ್ಚರ್, ಯು ಕಾಲ್ ಹಿಮ್ ಅ ರಿಸರ್ಚರ್, ಮ್ಯಾನ್ ಹ್ಮ್ ಅನ್ಬಿಲೀವಬಲ್ ಅಂತ. ಇಲ್ಲ ಡೆಫಿನೆಟ್ಲಿ. ಹಾಗಾಗಿ ನಾನು ಹಾ ಅವ್ರ ಜೊತೆಗೆ ಸಮಂಜಸವಾಗಿ ಒಂದು ಇಂಟೆಲೆಕ್ಚುಯಲ್ ಸಂವಾದವನ್ನ ಮಾಡ್ಲಿಕ್ಕೆ ನಾನು ಇದನ್ನೆಲ್ಲ ಅಭ್ಯಾಸ ಮಾಡಿ ಇದನ್ನೆಲ್ಲ ತಿಳ್ಕೊಬೇಕಾಗಿ ಬಂತು. ಇಲ್ಲ ನಾನು ಯಾಕ್ರಿ ಇದನ್ನ ಮಾಡ್ಲಿ? ಡೆಫಿನೆಟ್ಲಿ. ಯಾಕೆಂದ್ರೆ ಇವರಿಗೆ ಹಾ ಇಲ್ಲಿ ನಾರ್ಮಲ್ ಅಮೆರಿಕನ್ ಓದಿದವರಿಗೆ ನಿಮಗೆ ಗೊತ್ತು, ಎಲ್ಲಾ ಭಾಗಗಳ ವಿಚಾರಗಳನ್ನು ಯಾ ತಿಳ್ಕೊಂಡಿರ್ತಾರೆ ಅವರು. ಎಷ್ಟು ಚೆನ್ನಾಗಿ ಅವ್ರಿಗೆ ನಾವು ತಿಳ್ಕೊಂಡಿರ್ತಾರೆ. ಉತ್ತರ ಕೊಡ್ಬೇಕು ಅಂತ ಅಂದ್ರೆ ವಿ ನೀಡ್ ಟು ಬಿ ಪೊಲಿಟಿಕಲಿ ಕರೆಕ್ಟ್ ಅಂಡ್ ಹ್ಮ್. ಎಲ್ಲಾ ಹ್ಮ್. ರೀತಿಯಿಂದನೂ ಕರೆಕ್ಟ್ ಆಗಿ Yeah, ಮಾತಾಡ್ಬೇಕಾದ್ರೆ we have to ತಪ್ಪಾಗುತ್ತೆ. prevail the truth. Whatever the truth prevails, we ಹಾ have to only advocate that. ಹೌದು. ಹಿಂಗಿದ್ದಾಗ ಸೊ ಈ ಕೆರೆಯ ಪದ್ಮರಸಂದ ದೀಕ್ಷಾ ಬೋಧೆ ಇದೆಯಲ್ಲ ಅದನ್ನ ಸಂಪಾದಿಸಿರೋರು RC ಹಿರೇಮಠ. ಹ್ಮ್ ಆಯ್ತಾ? ಅವ್ರೇನ್ ಹೇಳ್ತಾರೆ, ವಚನಕಾರರು ಪ್ರತಿಪಾದಿಸಿರುವ ಷಟ್ಸ್ಥಲ, ಅಷ್ಟಾವರಣ, ತ್ರಿವಿಧ ದಾಸೋಹ, ಇಷ್ಟಲಿಂಗೋಪಾಸನ, ಇದೆಲ್ಲ ಏನು ದಾರ್ಶನಿಕ ವಿಚಾರಗಳಿದಾವಲ್ಲ ಇವೆಲ್ಲವೂ ಈ ಶರಣರಿಗಿಂತ ಮುಂಚೆನೆ ಪೂರ್ವದಲ್ಲೇ ಆಗಮ ಪುರಾಣಗಳಲ್ಲಿ ಪ್ರತಿಪಾದಿತವಾಗಿದ್ದವು. ಹ್ಮ್ ಹಂಗಂದ ತಕ್ಷಣ ವಚನಕಾರರ ಘನತೆ ಏನು ಕಡಿಮೆ ಆಗಲ್ಲ. ಯಾಕಪ್ಪ ಅಂದ್ರೆ ಸಂಸ್ಕೃತದಲ್ಲಿದ್ದ ಕೇವಲ ಕೆಲವು ಪಂಡಿತರಿಗೆ ತಿಳಿದಿದ್ದ ಈ ದಾರ್ಶನಿಕ ಆಚಾರ ವಿಚಾರಗಳನ್ನ ಸಿಂಪ್ಲಿಫೈ ಮಾಡಿ ಅದನ್ನ ವೈಯಕ್ತಿಕವಾಗಿ ಆಚರಿಸಿ ಪ್ರಯೋಗ ಮಾಡಿ ಸಾಮಾಜಿಕ ನೆಲೆಯಲ್ಲಿ ಪ್ರಯೋಗ ಮಾಡಿ ಇದನ್ನ ಸಾಬೀತು ಮಾಡುವುದು. ಎಸ್, ಇಟ್ ಈಸ್ ಅ ವರ್ಕಿಂಗ್ ಸಿದ್ಧಾಂತ ಅಂತ ಶರಣರೇನಿದಾರಲ್ಲ ಇದ್ದದ್ದನ್ನ ಸಿಂಪ್ಲಿಫೈ ಮಾಡಿ ಕನ್ನಡೀಕರಿಸಿ ಅದನ್ನ ಆಚಾರದಲ್ಲಿ ಅಳವಡಿಸಿಕೊಂಡು ಸಮಾಜದ ಮೇಲೆ ಪ್ರಯೋಗ ಮಾಡಿ ಇದು ಒಂದು ಒಳ್ಳೆಯ ಸಿದ್ಧಾಂತ ಅವರು ವಿಶ್ವಮಾನ್ಯತೆಯನ್ನು ತಂದುಕೊಟ್ಟಿದ್ದಾರೆ. ಅಷ್ಟೇ ಹೊರತು ಅದು ಇವರೇ ಸೃಷ್ಟಿ ಮಾಡಿದ್ದಲ್ಲ. ಅದಕ್ಕೋಸ್ಕರನೇ ಬಸವಣ್ಣನ ಭಕ್ತಿ ಭಂಡಾರಿ ಬಸವಣ್ಣ ಅಂತ ಇದ್ವು ನಾವೆಲ್ಲ. ಅವನು ಅದಕ್ಕೆ ಭಕ್ತಿ ಭಂಡಾರಿ ಬಸವಣ್ಣ ಆಗಿದ್ದ. ಅವನೇನು ಯಾವುದೋ ಮತ ಸ್ಥಾಪನೆಯನ್ನ ಮಾಡಿರ್ಲಿಲ್ಲ. ಇಲ್ಲ ಮಾಡಿಲ್ಲ ಎಲ್ಲೂ. ಸೊ ಇದನ್ನ ನೋಡಿ, ಈಗ ಇಷ್ಟನ್ನ ನಾನು ನಿಮಗೆ ಏನು ಹೇಳುತ್ತಲ್ಲ, ಇಟ್ ಇಸ್ ಜಸ್ಟ್ ಔಟ್ ಆಫ್ ಕ್ಯೂರಿಯಾಸಿಟಿ ಟು ಡಿಸ್ಕಸ್ in an intellectual way, in a way that my colleagues expect me to debate, right? ಹ್ಮ್ Not like ರವಿ ಅವನ ಬಂದ ಇಂಜಿನಿಯರಿಂಗ್ ಓದಿದ್ದಾನೆ, ಇವನಿಗೆ ಬೇರೆ ವಿಷಯ ಏನು ಗೊತ್ತಿಲ್ಲ ಅಂತ ಅನ್ನಿಸ್ಕೊಳೋದು. ಇವನು MBA ಮಾಡಿದಾನೆ, ಏನೋ ಒಂದಿಷ್ಟು ಮ್ಯಾನೇಜ್ಮೆಂಟ್ ಮಾಡ್ತಾನೆ ಅಂತ ಬರೀ ಅಷ್ಟನ್ನೇ ಅನ್ನಿಸ್ಕೊಳ್ಬಹುದು. ಇಲ್ಲಿ ಅವರು ವಿಶಾಲ ಏನು ಇರುತ್ತಲ್ಲ ಇವ್ರದ್ದು ವಿಷಯ ವಿಸ್ತಾರ, ಇಲ್ಲಿ ಅವ್ರು ತಿಳ್ಕೊಂಡಿರ್ತಕ್ಕಂಥ ವಿಷಯಗಳು ಅದು ಭಾರಿ ಅಗಾಧ. ಇಲ್ಲಿ ನೀವು ಹೈಸ್ಕೂಲ್ ಡ್ರಾಪ್ ಔಟ್ ಆದನು ಪ್ರೋಗ್ರಾಮ್ ಮ್ಯಾನೇಜರ್ ಆಗ್ತಾನೆ, ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿರ್ತಾನೆ. ಹೆಂಗ್ ಮಾಡ್ತಾನೆ ಅವನು? ಯಾಕೆ? ಬಿಕಾಸ್ he knows he has the knowledge. ಓಕೆ, ನಾಲೆಡ್ಜ್ ಇಸ್ ದ ಪವರ್. ನಮ್ಮ ನೀವು ಸಾಮಾನ್ಯ ನೋಡಿ ತಮ್ಮ ಇಂಡಿಯನ್ ಇಂಜಿನಿಯರ್ಸ್ ಏನಿದ್ರು ಹೋಗ್ತಾರೆ ಬೇರೆ. ಈಗ ಅರಳು ಹುರಿದಂತೆ ಮಾತಾಡುವ ನಿಮ್ಮ ಕಲ್ಲಿಗಳೆಲ್ಲ ಎಲ್ಲಿ ಹೋದ ಅವರು ಬೇರೆ ವಿಷಯಗಳು ಬಂದಾಗ ನಮ್ಮವರು ಸುಮ್ಮನೆ ಬಾಯಿ ಮುಚ್ಕೊಂಡು ಕೇಳ್ತಾ ಇರ್ತಾರೆ ಅಷ್ಟೇ. ಮಾತಾಡಕ್ಕಲ್ಲಿ ನಮ್ಮಲ್ಲಿ ಸ್ಟಫ್ ಇರೋದಿಲ್ಲ. ಅದನ್ನ ತಿಳ್ಕೋಬೇಕು ಅಂದ್ರೆ, ಅದನ್ನ ಮಾಡಬೇಕು ಅಂದ್ರೆ ವಿ ಹ್ಯಾವ್ ಟು ಬಿ ದೇರ್, ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್, ವಿ ಹ್ಯಾವ್ ಟು ಸ್ಟಡಿ ಅ ಲಾಟ್. ಇಲ್ಲಿ ಅವರು ಕಿಂಡರ್ಗಾರ್ಟನ್ ಓದುವಾಗ ಮಕ್ಕಳುಗಳು ಮಿಡಲ್ ಸ್ಕೂಲಿಗೆ ಬರ್ತಿದ್ದಂಗೆ 55 ಪುಸ್ತಕ ಓದ್ತಾರೆ, ಹೈಸ್ಕೂಲಿಗೆ ಬರ್ತಿದ್ದಂಗೆ 100 ಪುಸ್ತಕ ಓದ್ತಾರೆ. ಕರಿಕ್ಯುಲಮ್ನ ಬಿಟ್ಟು ಬೇರೆ ಲೈಬ್ರರಿಗೆ ಹೋಗಿ ಅದ್ರ ಬಗ್ಗೆ ವಿಮರ್ಶೆ ಬರೀತಾರೆ ಅವ್ರು ಓದಿರೋ ಪುಸ್ತಕಗಳ ಬಗ್ಗೆ. ಇವರೇ ಏನಾದ್ರು ಆ ಲೇಖಕರಾಗಿದ್ರೆ
ಹೆಂಗೆ ಬರಿತಾ ಇದ್ರು, ಅದ್ರಲ್ಲಿ ಏನು ತಪ್ಪುಗಳಾದವು ಅನ್ನೋದನ್ನು ವಿಮರ್ಶೆ ಮಾಡಿ ಬರೀತಾರೆ. ಇಂಥದ್ದೆಲ್ಲ ಇರ್ಬೇಕಾದ್ರೆ ಇದನ್ನೆಲ್ಲ ನಾವು ಇಲ್ಲಿ ಹೇಳಬೇಕಾದ್ರೆ, ಇಷ್ಟನ್ನೆಲ್ಲ ನೋಡಿರ್ಬೇಕಾದ್ರೆ, ಇಲ್ಲಿಗೆ ನಾವು ಯಾರ ವಿರಕ್ತರು ಯಾರೋ ಒಂದ ಸಾರಿ ಈ ಸ್ವಾಮಿಗಳು ಯಾರೋ ಒಂದಿಷ್ಟು ಜನ ಬಂದ್ರು, ಇವ್ರನ್ನ ನಾವು ಮೆರೆಸಿ ಕುಣಿಸಿ ಇವರಿಂದ ಬೋಧನೆ ಮಾಡಿಸ್ತೀವಿ ಅಂದ್ರೆ ನಮ್ಮಂತ ಗೂಬೆಗಳು ಇದು ಕುತ್ಕೋಬೇಕೇ ಹೊರತು ಇಲ್ಲಿಯ ಇಂಟೆಲೆಕ್ಚುಲಿ ಯಾರಾದ್ರೂ ಒಬ್ಬರಾದ್ರು ಬರ್ತಾರ? ಸುಮ್ಮನೆ ಹೇಳ್ತಾರೆ ಆ ಶರಣರು ಬಂದ್ರು, ಹಿಂಗ್ ಲಿಂಗ ಕಟ್ಬಿಟ್ರು, ಹಂಗೆ ಅವರೆಲ್ಲ ಭಕ್ತರಾಗ ಹೋಗ್ಬಿಟ್ರು, ಇದೆಲ್ಲ ಗಿಮಿಕ್ ಮಾಡಕ್ ನಮಗೆ ಬರಲ್ಲ. ಗಿಮಿಕ್ ಅಂತ ಗೊತ್ತಾಗಲ್ಲ ಇರ್ಲಿ. ಅವರು ಅಲ್ಲಲ್ಲ ಯಾರು ಲಿಂಗುನ ಎಲ್ಲರೂ ಬೀಳ್ಸ್ಕೊಂಡು ಓಡಾಡ್ತಾರೆ. ಅದ್ರದ್ದು ಒಂದು ಸಾಂಸ್ಕೃತಿಕತೆ ಅನ್ನೋದು ಅವ್ರಿಗೆ ಗೊತ್ತಾಗಬೇಕು. ಅವಾಗಷ್ಟೇ ಆ ಲಿಂಗದ ಮಹತ್ವ ಗೊತ್ತಾಗೋದು. ಈಗ ಅರಿದರೆ ಮಾನವ, ದಾನವ. ಆದ್ರೆ ನಂಗೆ ಇಲ್ಲಿ ಒಂದೇ ಒಂದು ಪ್ರಶ್ನೆ ನಿಮ್ಗೆ ಕೇಳ್ಬೇಕಾಯ್ತು. ನಿಮಗೆ ನಮ್ಮ ಈಗ ಇವರು ಕಲಬುರ್ಗಿ ಸರ್ ಇದನ್ನ ಹೇಳಿದ್ರಲ್ಲ, ಅದ್ವೈತಿಗಳು ನಾವು ಅಂತ ಹೇಳ್ಕೊಂಡು, ಮತ್ತೆ ವೀರಶೈವರು ದ್ವೈತಿಗಳು ಅಂತ. ಈಗ ನಮ್ ಕರ್ನಾಟಕದಲ್ಲೇ, ಇಡೀ ಭಾರತದಲ್ಲಿ ಬಹಳ ಕಡೆಗೆ ವೀರಶೈವ ಇದೆ. ಶ್ರೀಲಂಕಾದಲ್ಲೂ ವೀರಶೈವ ಇದೆ, ನೇಪಾಳದಲ್ಲಿದೆ. ಭಯಂಕರ ವೀರಶೈವ ಇಲ್ದಿದ್ದ ಜಾಗಗಳಿಲ್ಲ. ಆದ್ರೆ ಇಲ್ಲೇನೆ ಶಿವಾನಂದ ಪಥದವರು, ಅದ್ವೈತ ಪಥದವರು ಅಂತ ನಮ್ಮ ಮುಪ್ಪಿನ ಷಡಕ್ಷರಿಗಳು ಮತ್ತೆ ನಿಜಗುಣ ಶಿವಯೋಗಿಗಳು ಅವರೆಲ್ಲ ಇದಾರಲ್ಲ, ಅವರೆಲ್ಲ. ಆಮೇಲೆ ಎಷ್ಟೋ ಅದ್ವೈತ ಮಠಗಳೇ ಇದಾವೆ ನಮ್ಮ ವೀರಶೈವತ್ವದಲ್ಲಿ. ಅವ್ರು ಯಾರು ಇದ್ರ ಬಗ್ಗೆ ಅಬ್ಜೆಕ್ಷನ್ಸ್ ಮಾತಾಡ್ಲಿಲ್ವಾ? ಅಥವಾ ಅವ್ರು ಯಾರು ಬಸವಣ್ಣನವರು ಅಂತ ಹೇಳೋದಿಲ್ಲ. ನಾವು ಬಸವಣ್ಣನ ಇದು ಅಂತಲ್ಲ, ಅವ್ರ ತತ್ವಕ್ಕಾಗಿ ಆಲ್ರೆಡಿ ಅವರಲ್ಲಿ ಬೇರೆ ಬೇರೆ ಸ್ವಾಮೀಜಿಗಳಿದ್ದಾರೆ. ನೋಡಿ, ಈಗ ಹೌದು ನೋಡಿ, ವೀರಶೈವದಲ್ಲಿ ಶಿವಾಚಾರ್ಯರು, ವಿರಕ್ತರು, ಅನುಭಾವಿಗಳು ಈಗೆಲ್ಲ ಇದಾರೆ. ಅದು ಒಂದೊಂದು ಮಾರ್ಗ, ಅದು ಒಂದೊಂದು ಮಾರ್ಗ. ಅದು ಸೆಲ್ಫ್ ರಿಯಲೈಸೇಷನ್ ಅದೇನಿದೆಯೋ ಅದನ್ನ ಸಾಕ್ಷೀಕರಿಸಿಕೊಳ್ಳಲಿಕ್ಕೆ ಅಧ್ಯಾತ್ಮದ ಹಾದಿಗೆ ಈಗ ಒಂದೊಂದಿದೆ. ಈಗ ನೀವೀಗ ಡ್ಯಾಲಸ್ ಅಪ್ಪ, ಇಲ್ಲಿಂದ ನೀವು ಟೋಲ್ ಫ್ರೀ ರಸ್ತೆ ಹುಡ್ಕೊಂಡು ಮ್ಯಾಪ್ ಹಾಕೊಂಡು ಬರ್ಬೋದು ಡ್ಯಾಲಸ್ಗೆ, ಶಿಕಾಗೋದಿಂದ. ಬೇಡಪ್ಪ ನಮಗೆ ಟೋಲ್ ಇದ್ರೂ ಪರವಾಗಿಲ್ಲ ಅಂತ ಟೋಲ್ ರೋಡಲ್ಲಿ ಹೋಗ್ಬೋದು. ಇಲ್ಲ ನಾ ಕಂಟ್ರಿ ಸೈಡ್ ನೋಡ್ಕೊಂತೀನಿ ಅಂತ ರೂರಲ್ ಸೈಡ್ ಹೋಗ್ಬೋದು. ಇವು ಮಾರ್ಗ. ಅಂತಿಮವಾಗಿ ಸೇರ್ಬೇಕಾಗಿರೋದು ನಾನು ಒಂದು ಶಿಕಾಗೋ ನಿಮ್ಮ ಡ್ಯಾಲಸ್ಗೆ ಬಂದ್ರೆ ಈ ರೂಟ್ ಮ್ಯಾಪ್ಗಳು ಇದಾವೆ. ನನಗೆ ಯಾವ್ದು ಬೇಕೋ ಆ ಮಾರ್ಗದಲ್ಲಿ ಹೋಗ್ತೀನಿ. ಇಲ್ಲಪ್ಪ ನನ್ಗೆ ಇಷ್ಟೆಲ್ಲ ನಾನು ಓಡಿಸೋ ಸ್ಪೀಡಿಗೆ ಡ್ಯಾಲಸ್ ಒಳಗೆ ಒಂದು 3-4 ಟ್ರಾಫಿಕ್ ವೈಲೆನ್ಸ್ ಟಿಕೆಟ್ಗಳು ಬಂದ್ಬಿಡ್ತವೆ. ಯಾರಿಗ ಗೊತ್ತು, ಹಿಡಿದು ಜೈಲ್ಗೆ ಹಾಕ್ಬೋದು. ಆ ಸ್ಪೀಡಲ್ಲಿ ಓಡಿಸ್ತಿರ್ತೀನಿ ನಾನು 160 ಮೈಲಿ ಸ್ಪೀಡಲ್ಲಿ ಅಂತಂದ್ರೆ ನಾವು ಆರಾಮಾಗಿ ಫ್ಲೈಟ್ ಹತ್ಕೊಂಡು ಬಂದ್ಬಿಡ್ತೀವಿ. ಹೌದಾ? ಹಂಗೆ ಇವೆಲ್ಲ ಮಾರ್ಗಗಳು. ಹಂಗಾಗಿ ಅವ್ರೇನ್ ಹೇಳಿದಾರೆ, ಇವ್ರೇನ್ ಹೇಳಿದಾರೆ ಅಂತದ್ದು ಬೇಕಿಲ್ಲ. ಯಾರಾದ್ರೂ ಏನಾದ್ರೂ ಹೇಳಿದ್ರೆ ಅದರಿಂದ ಧರ್ಮ ಭಂಜನೆ ಆಗ್ತಾ ಇದೆಯಾ ಅನ್ನೋದನ್ನ ನೋಡ್ಬೇಕು. ಇವರೆಲ್ಲ ಹೇಳ್ತಾ ಇರೋದು ಧರ್ಮ ಭಂಜನೆ ಮಾಡ್ಲಿಕ್ಕೆ. ಅದು ಏನು ತೆಪರಾಗಿ ಅವ್ರ ದ್ವೈತಿಗಳು, ಇವ್ರ ಅದ್ವೈತಿಗಳು, ಇವ್ರು ಇನ್ನೊಂದು ಮಗದೊಂದು ಮತ್ತೊಂದು ಅನ್ನೋದ್ರಿಗೆ ಹುಟ್ಟಿನಿಂದ ಜಾತಿ ಸನಾತನವಾಗಿತ್ತು ಅಂತಾರೆ. ಹುಟ್ಟಿನಿಂದ ಜಾತಿ ಸನಾತನವಾಗಿದ್ದಿದ್ರೆ ಈ ಬಸವಣ್ಣ ವ್ಯಾಸ ಬೋಬಿತಿಯ ಮಗ, ಮಾರ್ಕಾಂಡೇಯ ಮಾತಂಗಿಯ ಮಗ, ಮಂಡೋದರಿ ಕಪ್ಪೆಯ ಮಗಳು, ಕುಲವ ನರಸದರಿಂಬೋ ಕುಲದಿಂ ಕುನ್ನೇರಾದರಿಂಬೋ, ಸಾಕ್ಷಾತ್ ಅಗಸ್ತ್ಯ ಕಬ್ಬಿಲ, ದೂರ್ವಾಸ ಮುಚ್ಚಿಗ, ಕಶ್ಯಪ ಕಮ್ಮಾರ, ಕೌಂಡಿನ್ಯನೆಂಬ ಋಷಿ 3 ಭುವನದ ನಾವಿದ ಕಾಣಿಬೋ, ನಮ್ಮ ಕೂಡಲ ಸಂಗನ ವಚನವಿಂತೆಂದುದು ಶ್ವಪಚೋಪಿಯಾದಡೇನು ಶಿವಭಕ್ತನೇ ಕುಲಜಂಭೋ. ಈಗ ಈ ಅಗಸ್ತ್ಯ, ದೂರ್ವಾಸ, ಕಶ್ಯಪ, ಕೌಂಡಿನ್ಯ ಇವರೆಲ್ಲರೂ ಬ್ರಾಹ್ಮಣರಾದ್ರು. ಯಾಕಾದ್ರು? ಇವ್ರು ಮೂಲ ಹುಟ್ಟಿದ ಜಾತಿ ನೋಡಿದ್ರೆ ಅವನು ಕಬ್ಬಿಲ, ಮಚ್ಚಿಗ, ಕಮ್ಮಾರ, ನಾವಿದ. ಇವ್ರು ಬ್ರಾಹ್ಮಣರು ಹೆಂಗಾದ್ರು? ಅಂದ್ರೆ ಅವಾಗ ಹುಟ್ಟಿನಿಂದ ಜಾತಿ ಇರಲಿಲ್ಲ ಅಂತ ಬಸವಣ್ಣನ ವಚನದಲ್ಲೇ ಇದೆ. ಹುಟ್ಟಿನಿಂದ ಜಾತಿ ಬಂದಿದ್ದಕ್ಕೆ ಈ ಎಲ್ಲ ಒಂದು ಕಲಸು ಮೇಲೋಗರಾಯ್ತು. ಆಯ್ತಾ? ಅಂದಾಗ ಈಗ ನಿಮ್ ಮನೆಯಲ್ಲಿ ಆನಂದವಾಗಿದ್ದೀರಪ್ಪ, ಯಾರೋ ಒಬ್ಬ ಬಂದ, ಒಬ್ಬ ಗೆಸ್ಟ್, ಅತಿಥಿ ದೇವ ಒಬ್ಬ ಬಂದ, ಓಕೆ. ಬಟ್ ಆತ ಅಲ್ಲೇ ಸೆಟ್ಲ್ ಆಗಿ ನಂದೇ ನಡಿಬೇಕು ಈ ಮನೆಯಲ್ಲಿ ಅಂತಂದು ಯಾವಾಗ ಪೆನಿಟ್ರೇಷನ್ ಮಾಡಕ್ ಹೋದಾಗ ನಿಮ್ ಮನೆಯಲ್ಲಿ ಅಲ್ಲೋಲ ಕಲ್ಲೋಲ ಉಂಟಾಗುತ್ತದೆ. ಆ ರೀತಿಯಾಗಿ ವಿದೇಶಿ ದಾಳಿಗಳು ಯಾವಾಗ ಭಾರತದ ಮೇಲಾದವೋ ಆವಾಗ ಸಾಮಾಜಿಕ ಪಲ್ಲಟಗಳು ಆಗಿದಾವೆ. ಆಯ್ತಾ? ಅಂದ್ರೆ ಅದಕ್ಕೆ ತಕ್ಕಂಗೆ ಅಡಾಪ್ಷನ್, ಅದಕ್ಕೋಸ್ಕರ ಅಮೆಂಡ್ಮೆಂಟ್ ಕ್ಲಾಸ್ ಹುಟ್ಟಿನಿಂದ ಜಾತಿ ಬಂದಾಗ ಈಗ ಈ ಸಿಚುವೇಶನ್ ಗಳನ್ನೆಲ್ಲ ಚೇಂಜ್ ಹಂಗಾಯ್ತು. ಸೊ ಇದು ಒಟ್ಟಲ್ಲಿ ನಾವು ದ್ವೈತಿಗಳು ಅದ್ವೈತಿಗಳು ಅಲ್ಲ, ನಾವೆಲ್ಲರೂ ಅಖಂಡ ವೀರಶೈವ ಲಿಂಗಾಯತ ಒಂದೇ ಅಂತಂದು ಸುಪ್ರೀಂ ಕೋರ್ಟಿಗಾಗ್ಲಿ ಅದು ಯಾವ ಸರ್ಕಾರಕ್ಕಾಗ್ಲಿ ಹೋಗಿ ನೋಡಿ. ಹಿಂದೂ ಎನ್ನುವುದು ಸಂಸ್ಕೃತಿ. ಈ ಹಿಂದೂ ಸಂಸ್ಕೃತಿ ಪ್ರಭೇದದ ಧರ್ಮಗಳಾದ ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ, ಶಕ್ತಿ ವಿಶಿಷ್ಟಾದ್ವೈತ, ಈ 4
ಪ್ರತ್ಯೇಕ ಧರ್ಮಗಳು ಅಂತ ನಮಗೆ ಮಾನ್ಯ ಮಾಡಿ ಕೊಡಬೇಕು ಅಂತ ಹೋರಾಡಿದ್ರೆ ಅದಕ್ಕೆ ಫಲ ಹೇಳ್ತಾರೆ. ಸಿಗುತ್ತೆ. ಹ್ಮ್. ನಾವು ಸ್ವತಂತ್ರ ಹೌದು. ಲಿಂಗಾಯತ ಸ್ವತಂತ್ರ ಧರ್ಮ ಅಂದ್ರೆ ಕೈಗೆ ಸಿಗುವುದು ಬೇಡ. ಶೂನ್ಯ. ಶೂನ್ಯ. ಇವ್ರು ಶೂನ್ಯ ಅಂತಂದ್ರೆ ಅದೇ ಶೂನ್ಯ. ಇವ್ರು ಶೂನ್ಯ ಅಂತಂದ್ರೆ ಏನೋ ಮಾಡ್ಕೊಂಡು ಇವ್ರ ಸಾಧನೆನೇ ಶೂನ್ಯ ಮಾಡ್ಕೊಂಡ್ಬಿಟ್ಟಿದ್ದಾರೆ ಕಲಬುರ್ಗಿ ಅವರು. ಅವ್ರಿಗೆ ಶೂನ್ಯ ಅಂದ್ರೆ ಏನಂತಾನೆ ಗೊತ್ತಿಲ್ಲ. ಇಲ್ಲ ಶೂನ್ಯ ಅಂತ ಅಂದ್ರೆ ಹೆದರಬಾರ್ದು ಹಾ. ನಾವು. ಶೂನ್ಯ ಸಿಗುತ್ತೆ ಅಂದ್ರೆ ಶೂನ್ಯ ಸಂಪಾದನೆ ಅನ್ನೋದೇ ಹೋರಾಟ ಅಲ್ಲ. ಹ? ಅಷ್ಟೇ. ಹಾಗ- ಬಟ್ ಎನಿವೆ. ಆಮೇಲೆ ನಾನು ಮತ್ತೆ ಎಲ್ಲರಿಗೂ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾವು ಪ್ರತಿದಿನ ವೀರಶೈವ ಐಕ್ಯತಾ ಪರಿಷತ್ತಿಂದನೂ ಸಿದ್ಧಾಂತ ಶಿಖಾಮಣಿ ಪಾರಾಯಣವನ್ನ ಸಾಯಂಕಾಲ 6ರಿಂದ 8 ಗಂಟೆವರೆಗೂ ಇಂಡಿಯಾ ಟೈಮ್, ಆಮೇಲೆ ಸೆಂಟ್ರಲ್ ಅಮೆರಿಕನ್ ಟೈಮ್ 7:30 ಮಾರ್ನಿಂಗ್ ಟು 9:30 ಮಾರ್ನಿಂಗ್ ನಡೆಸ್ತೀವಿ. ಯಾರಾದ್ರೂ ಲಿಂಗಾಯತರೇ ಆಗಿರ್ಲಿ ಯಾರೇ ಆಗಿರ್ಲಿ ಬಂದು ಸಿದ್ಧಾಂತ ಶಿಖಾಮಣಿನೇ ಏನು ಅಂತ ನೋಡೋದಾದ್ರೆ 21 ದಿನ ಬಂದು ಭಾಗವಹಿಸಿ ತಿಳ್ಕೊಳ್ಳಿ. ನಿಮಗೂ ಈ ವಿಶೇಷ ವೀರಶೈವ ಶಕ್ತಿ ವಿಶಿಷ್ಟಾದ್ವೈತ ಪರಬ್ರಹ್ಮಣೇ ನಮಃ ಅನ್ನೋದ್ರದ ಒಂದು ರುಚಿ ಇಲ್ಲಿ ಸಿಗುತ್ತೆ ಅಂತ ಹೇಳಿ ನಮ್ಮ ವಿಶೇಷ ಅತಿಥಿಗಳಾದ ರವಿ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ, ಕಲಬುರ್ಗಿ ಸರ್ ವಾದವನ್ನೇ ಅಲ್ಲಿಗೆ ನಿಂತು ನೀರು ಆಗಬೇಡ್ರಿ, ಲಿಂಗಾಯತರು ಸ್ವಲ್ಪ ಮುಂದುವರಿರಿ ಅಂತ ನಾನು ಈ ಮೂಲಕವಾಗಿ ಲಿಂಗಾಯತರಿಗೂ ಕರೆ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಓಕೆ. ನಮಸ್ಕಾರ. ನಮಸ್ತೆ. ಥ್ಯಾಂಕ್ ಯು. ಬಾಯ್.